ಸರ್ ಇವಾಗ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಜಿಮ್ಮಿಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೌದು, ಎಷ್ಟು ಸತ್ಯ ಸರ್ ಇದು? ಗುರು ಅದು 100% ಸುಳ್ಳದು. ಯಾಕಂದ್ರೆ ಜಸ್ಟ್ ಒಂದು ಮಿತ್ತು ಅಂಡ್ ಅದು ಆವಾಗಿಂದ ಒಂಥರ ಅಪ್ಪು ಸರ್ ಡೆತ್ ಆದಾಗಿಂದನೂ ಆ ಒಂದು ವಿಷಯ ನಡೀತಾ ಇದೆ. ಆವಾಗಿಂದ ನಾನು ಹೇಳ್ಕೊಂಡೇ ಬರ್ತಾ ಇದ್ದೀನಿ ಜನಕ್ಕೆಲ್ಲಾನು. ಸೊ ಇವಾಗ ರೀಸೆಂಟಾಗಿ ಕಾಲೇಜ್ ಹೋಗ್ತಾ ಇರೋ ಹುಡುಗ ಎಲ್ಲಾನು ನಮ್ಮ ಜಾಯ್ನ್ ಆದ ಜಿಮ್ಗೆ ಮನೆ ಪಕ್ಕದಲ್ಲಿ ಬಂದಿಲ್ಲ ಸೆಕೆಂಡ್ ಡೇ. ಯಾಕಂತ ಕೇಳಿದ್ದಕ್ಕೆ ಈ ಥರ ಮನೆಗೆ ಜಿಮ್ಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏನಪ್ಪ ನೀನು ಓದಿದ್ಯಾ, ನಿಮ್ಮ ಅಪ್ಪ ಅಮ್ಮ ಓದಿದ್ದಾರೆ, ಯಾಕಿನ್ನ ಅದನ್ನೇ ಬಿಲೀವ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ ಸರ್ ನಾನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರೆ ಅರ್ಥ ಮಾಡ್ಕೊತಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಜನಗೆ ಫಸ್ಟ್ ಥಿಂಗ್ ಏನಂದ್ರೆ ಬಂದ್ಬಿಟ್ಟು ಅವ್ರ ಜೆನೆಟಿಕ್ಸ್, ಅವ್ರ ಜೀನ್ಸಲ್ಲಿ ಎಷ್ಟೊಂದು ಜನಕ್ಕೆ ಅಪ್ಪ ಸೈಡು ಅಮ್ಮ ಸೈಡು ಹಾರ್ಟ್ ಅಟ್ಯಾಕ್ ಬಂದಿರೋರಿಗೆ ಆ ಹೆರಿಡಿಟಿಯಿಂದ ಕೆಲವು ಜನ ಸರ್ ಇದು ಜೀನ್ಸ್ ಇಂದಾನೆ ಹಾರ್ಟ್ ಅಟ್ಯಾಕ್ ಬರೋದು? ಬರ್ತೀನಿ ಒಂದೊಂದೇ ಸೆವರಲ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಅದು ಜೆನೆಟಿಕಲಿ ಅವ್ರು ಬಂದ್ಬಿಟ್ಟು ಅಪ್ಪ ಕಡೆಯಿಂದ ಅಮ್ಮ ಕಡೆಯಿಂದ ಮಾಮ ಕಡೆಯಿಂದ ಆ ಥರ ಹೆರಿಡಿಟಿಯಿಂದ ಒಂದಿರುತ್ತೆ. ಸೆಕೆಂಡ್ ಏನಂದರೆ ಲೈಫ್ ಸ್ಟೈಲು. ಇವಾಗ ನಿದ್ದೆ 1 to 2 hours ಇರುತ್ತೆ, ಹೆವಿ ಸ್ಟ್ರೆಸ್ ಇರುತ್ತೆ, ಅದ್ರ ಜೊತೆ ಬಂದ್ಬಿಟ್ಟು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೆ, ಅದ್ರ ಜೊತೆ ಬಂದ್ಬಿಟ್ಟು ಹೆವಿ ಸ್ಮೋಕಿಂಗ್ ಇರುತ್ತೆ. ಈ ಥರ ತುಂಬ ಲೈಫ್ ಸ್ಟೈಲ್ ಇಶ್ಯೂಸಿಂದ ಬರುತ್ತೆ. ಅದು ಬಿಟ್ಟು ಮೂರನೇದು ಏನಂದರೆ ಏನಾದರೂ ಮೆಡಿಕೇಶನ್ಸ್ ತಗೊತಾ ಇರ್ಬೋದು, ಏನಾದರೂ ಡ್ರಗ್ ಅಡಿಕ್ಟ್ ಆಗಿರ್ಬೋದು. ಸೊ ಅವೆಲ್ಲ ಆಚೆ ಬರಲ್ಲ. ನೀವು ಯೋಚನೆ ಮಾಡಿ, ಯಾರಾದರೂ ಸತ್ತಿದ್ದಾರೆ ಅಂದರೆ ಅವ್ರು ಪೋಸ್ಟ್ ಮಾಡೋ ರಿಪೋರ್ಟ್ ಕ್ಲೀನಾಗಿ ಬಂದು ಇದರಿಂದನೇ ಅವ್ರು ಆಯಿತು ಇದರಿಂದನೇ ಆಯಿತು ಅಂತ ಯಾರಾದರೂ ಎಕ್ಸ್ಪೋಸ್ ಮಾಡಿಲ್ಲ, ಯಾರು ಮಾಡಲ್ಲ. ರೀಸೆಂಟಾಗಿ ಇವಾಗ ಯಾರೋ ಒಬ್ಬ ಬಾಡಿ ಬಿಲ್ಡರ್ ತೀರೋದ ಅಂದ್ರೆ ಅವ್ನು ಪ್ರೋಟೀನ್ ಕ್ರೇಟಿನ್ ತಗೊಂಡು ಅದಕ್ಕೆ ತೀರೋದ ಅಂತ ಹೇಳ್ತಾರೆ ತಪ್ಪ. ಹಿಂದ್ಗಡೆ ಏನು ಮಾಡಿದ್ರು ಹೆಂಗ್ ತೀರೋದ್ರು ಅಂತ ಯಾರು ಹೇಳಕ್ ಹೋಗಲ್ಲ. ಸರ್ ಹಿಂದ್ಗಡೆ ಮಾಡಿರೋದ್ರಿಂದನೇ ತಪ್ಪಲ್ವಾ? ಕ್ರಿಯೇಟಿನ್ ಪ್ರೋಟೀನ್ ಇಂದ ಯಾರು ಸಾಯ್ತಾರೆ? ಜನ ನಿಮ್ಗೂ ನಮಗೂ ಗೊತ್ತದು, ಬಟ್ ಬಂದ್ಬಿಟ್ಟು ಜನ ಮೀಡಿಯಾ ಪೋರ್ಟ್ರೇಟ್ ಮಾಡುತ್ತೆ. ಇವಾಗ ಯಾರೋ ಒಬ್ರು ಬಂದ್ಬಿಟ್ಟು ಹುಡುಗ ಪ್ರೋಟೀನ್ ತಗೊಂಡ್ರೆ ಕಿಡ್ನಿ ಹೋಗ್ಬಿಡುತ್ತೆ, ಕ್ರೇಟಿನ್ ತಗೊಂಡ್ರೆ ಕಿಡ್ನಿ ಹೋಗ್ಬಿಡುತ್ತೆ ಅಂದ್ರೆ ಸ್ಟಿಲ್ ದೇ ಆರ್ ಬಿಲೀವಿಂಗ್. ನೀವು ಇವಾಗ 20% ಜನ ಮಾತ್ರನೇ ಪ್ರೋಟೀನ್ ಕ್ರೇಟಿನ್ ಸೇಫ್ ಅಂತ ಬಿಲೀವ್ ಮಾಡೋರು. ರಿಮೈನಿಂಗ್ 80% ಜನ ನೀವು ನೋಡಿದ್ರೆ ಕಮೆಂಟ್ಸ್ ಅಲ್ಲಿ ಹೋಗ್ಬಿಟ್ಟು ಅದು ಕ್ರೇಟಿನ್ ತಗೊಂಡ್ರೆ ನ್ಯಾಚುರಲ್ ತಗೋ ಅಂತ ಇರ್ತಾರೆ. ಅವ್ರಿಗೆ ಅವೇರ್ನೆಸ್ಸೇ ಇಲ್ಲ. ನಾನು ಯಾವತ್ತೂ ಒಂದೇ ಇರೋದು, ಅವರು ಜಿಮ್ಗೆ ಹೋಗ್ತಾ ಇದ್ದಾನೆ, ಯಾವುದೊಂದು ಹುಡುಗ ಹೋಗ್ತಾ ಇದ್ದಾನೆ ಅಂದರೆ ಬಂದ್ಬಿಟ್ಟು ಅವ್ರಿಗೊಂದು ಪ್ರೋಟೀನ್ ಅಂದರೆ ಒಂದು ಪ್ರೋಟೀನ್ ಇಲ್ಲ, ಮಾಸ್ಗೆನರ್ ಅಂದರೆ ಕೊಟ್ಟಿರ್ತಾರೆ, ಡೈನಬಲ್ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ. ಅದರಿಂದ ಬಂದ್ಬಿಟ್ಟು ಅವ್ರಿಗೆ SGOT HGP ಲೆವೆಲ್ ಹೈ ಆಗಿರುತ್ತೆ. ಸೊ ಹೋಗಿ ಚೆಕ್ ಮಾಡುವಾಗ ಡಾಕ್ಟರ್ ಹತ್ರ ಏನು ಹೇಳ್ತಾರೆ, ಅವರು ಪ್ರೋಟೀನ್ ತಗೊಂಡೆ ಅಂತ ಹೇಳ್ತಾರೆ. ನಾನು ಈ ಟ್ಯಾಬ್ಲೆಟ್ ತಗೊಂಡೆ, ಮೆಡಿಸನ್ ನನ್ನ ಕೋಚ್ ಹೇಳೋದೇ ಇಲ್ಲ, ಅಜೀಬ್ ಆಗ್ಬಿಡ್ತಾರಲ್ಲ, ಯಾರು ಹೇಳಲ್ಲ. ಆಮೇಲೆ ಏನಾಗುತ್ತೆ, ವರ್ಷ ಆಗೋ ಸತ್ತೋಗ್ತಾನೆ. ಅವ್ರ ಮನೇಲಿ ಅವ್ನು ಈ ಪ್ರೋಟೀನ್ ತಗೊಂಡಿದ್ದಕ್ಕೆ ಹಿಂಗೆ ಆಯಿತು ಅಂತ ಜಸ್ಟ್ ದೇ ವಿಲ್ ಟ್ರಾನ್ಸ್ಫರ್ ಅದ್ರ ಮೇಲೆ ಗೂಬೆ ಕುಣಿಸ್ಕೊಂಡು ಹೋಗ್ಬಿಡ್ತಾರೆ. ಇದೇ ನಡೆಯೋದಿಲ್ಲ. 3-4 days ಬ್ಯಾಕ್ ನನ್ನ ಫ್ರೆಂಡ್ ಒಬ್ಬ ಸತ್ತೋದ ಸರ್, ಸೂರಿ ಅಂತ. ಓಕೆನಾ, ನಮ್ಮ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದ ಅವನು. ಅವ್ನು ಸ್ಟೆರಾಯ್ಡ್ಸ್ ತಗೊಂತಾನೆ ಅಂತ ನನಗೊಂದು ಐಡಿಯಾ ಆಯಿತು. ಓಕೆನಾ, ಅವ್ರು ಯಾರೋ ರಿಲೇಟಿವ್ಸ್ ಅವರು ನನಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಬ್ರೋ ನಿನ್ ಫ್ರೆಂಡ್ ಸೂರಿ ಅಂತ ಸತ್ತೋಗ್ಬಿಟ್ಟು ಬ್ರೋ, ಕಿಟೀಸ್ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ವಲ್ವಾ ನಿನ್ ಜೊತೆಲಿ ಅಂತ. ನಾನು ಸೈಕ್ ಆಗ್ಬಿಡೆ ಒಂದ್ ಸೆಕೆಂಡ್. ಹೆಂಗೆ ಗುರು ಇಷ್ಟ ಚೆನ್ನಾಗಿದ್ದ ಮನುಷ್ಯ 1 ವಾರ ಹಿಂದೆ ಮಾತಾಡಿದೀನಿ ಅಂತ ಕೇಳಿದ್ರೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗಿದೆ. ನಾನು ಯಾವ್ದು ನಂಬೋದು ಯಾವ್ದು ನಂಬಾರ್ದು ಅಂತಾನೆ ಗೊತ್ತಾಗಿಲ್ಲ ಸರ್. ನಿಮ್ಗೇನ್ ಅನ್ಸುತ್ತೆ ಬ್ರೋ? ನಾನು ಅವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಪರ್ಸನಲ್ ಆಗಿ ನೋಡಿಲ್ಲ, ಅವ್ರ ಬ್ಲಡ್ ರಿಪೋರ್ಟ್ಸ್ ಇವಾಗ ನನಗೇನೋ ಗೊತ್ತಿಲ್ಲ. ನಾನು ಜನರಲ್ ಆಗಿ ನೋಡಿರೋ ಒಂದು ವಿಷಯ ಏನಂದ್ರೆ ಬಂದ್ಬಿಟ್ಟು, ನೀವು ಕ್ರಿಯೇಟಿನ್ ಯೂಸ್ ಮಾಡಿದ್ರೆ ಬಂದ್ಬಿಟ್ಟು ಕ್ರಿಯೇಟಿನ್ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ, ವಿಚ್ ಇಸ್ ಎ ವೇಸ್ಟ್ ಪ್ರಾಡಕ್ಟ್ ಫ್ರಮ್ ದ ಬ್ಲಡ್ ರಿಲೀಸ್ ಆಗುತ್ತೆ. ಆ ಒಂದನ್ನ ಇಟ್ಕೊಂಡು ಮಾತ್ರನೇ ನಿಮ್ಗೆ ಕಿಡ್ನಿಗೆ ಹೋಗುತ್ತೆ ಅಂದ್ರೆ ಇಲ್ವೇ ಇಲ್ಲ. ಅನ್ಲೆಸ್ ನಿಮ್ಗೆ ಆಲ್ರೆಡಿ ಕಿಡ್ನಿ ಇಶ್ಯೂಸ್ ಇದ್ರೆ, ಇನ್ಫೆಕ್ಷನ್ಸ್ ಏನಾದ್ರು ಇದ್ರೆ ಮಾತ್ರನೇ ಹಂಗಾಗುತ್ತೆ. ಅದು ಫಸ್ಟ್ ಇದ್ರೇನೆ ಸತ್ತೋಗಲ್ಲ. ಇಟ್ ಶೋಸ್ ಲಾಟ್ ಆಫ್ ಸಿಂಪ್ಟಮ್ಸ್ ತೋರಿಸುತ್ತೆ ಬಾಡಿಯಲ್ಲಿ. ಪೇಯ್ನ್ ಬರೋದನ್ನ ಇಲ್ಲಿ, ಇಲ್ಲ ವಾಮಿಟ್ ಬರೋದನ್ನ ಇಲ್ಲಿ, ಸಮಥಿಂಗ್ ಇಂಬ್ಯಾಲೆನ್ಸಸ್ ಬಾಡಿಯಲ್ಲಿ ಸಿಂಪ್ಟಮ್ಸ್ ತೋರಿಸುತ್ತೆ. ಆ ಸಿಂಪ್ಟಮ್ಸ್ ಅಷ್ಟು ತಿಂಗಳಿಂದ ಐತೆ, ಆವಾಗಲೂ ನೆಗ್ಲೆಕ್ಟ್ ಮಾಡಿದೆ ಅನ್ನೋವಾಗಲೇ ಸತ್ತೋಗೋದು. ಇಮಿಡಿಯೇಟಾಗಿ ಯಾರಾದರೂ ಸತ್ತೋಗ್ತಾರೆ ಅಂದರೆ ಬಂದ್ಬಿಟ್ಟು ದೇ ಶುಡ್ ಬಿ ಸಮ್ ಸ್ಟ್ರಾಂಗ್ ರೀಸನ್, ಲೈಕ್ ಕಾರ್ಡಿಯಾಕ್ ಅರೆಸ್ಟ್ ಬಂದಿರುತ್ತೆ, ಬ್ಲಡ್ಗೆ ಹಾರ್ಟ್ ಆಕ್ಸಿಜನ್ ಬಂದ್ಬಿಟ್ಟು ವಾಲ್ಸಲ್ಲಿ ಹೋಗಿರಲ್ಲ, ಇಲ್ಲಾಂದರೆ ಬಂದ್ಬಿಟ್ಟು ಕಂಪ್ಲೀಟಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಈ ಥರ ತುಂಬ ವಿಷಯಗಳಿರುತ್ತೆ. ಸೊ ಅದನ್ನು ನಾವು ಕ್ಲೀನಾಗಿ ತಿಳ್ಕೊಬೇಕು. ಜಸ್ಟ್ ಕ್ರಿಯೇಟಿನು ನೈನ್ ಜಾಸ್ತಿ ಆಗೈತೆ, ಕ್ರಿಯೇಟಿನಿಂದ ಆಯಿತು ಅಂತೆಲ್ಲ. ಎಷ್ಟೊಂದು ಮೆಡಿಸನ್ಸ್ ಯೂಸ್ ಮಾಡಿದ್ರೆ ಕ್ರಿಯೇಟಿನ್ ಜಾಸ್ತಿ ಆಗುತ್ತೆ, HGP ಲೆವೆಲ್ ಜಾಸ್ತಿ ಆಗುತ್ತೆ, ಲಿಪಿಡ್ ಪ್ರೊಫೈಲು LDL ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ತುಂಬ ಜಾಸ್ತಿ ಆಗಿರುತ್ತೆ, HDL ಕಮ್ಮಿ ಇರುತ್ತೆ. ಗೊತ್ತಾಗಲ್ಲ ಅಂಟಿಲ್ ಆರ್ ಅನ್ಲೆಸ್ ಅವ್ರ ಜೊತೆ ಇರೋರು, ಕ್ಲೋಸ್ ಆಗಿರೋರು ಹೇಳಿದ್ರೆ, ಇಲ್ಲಾಂದರೆ ಅವರು ಹೇಳಿದ್ರೆ ಮಾತ್ರನೇ ನಮ್ದು ರಿಯಾಲಿಟಿ ಗೊತ್ತಾಗೋದು. ಯಾವ ಡಾಕ್ಟರ್ಸ್ನ ಇರಲಿ, ಯಾವ ಲ್ಯಾಬೊರೇಟರಿನ ಇರಲಿ, ಇವ್ರು ಈ ಮೆಡಿಸನ್ ಯೂಸ್ ಮಾಡಿದಾರೆ ಅಂತ ಯಾರು ಹೇಳಲ್ಲ, ಕಂಡಿಡಿಯೋಕ್ಕಾಗಲ್ಲ. ಅವ್ರು ಅವೇರ್ನೆಸ್ಸಲ್ಲಿ ಇರಬೇಕಾಗುತ್ತೆ. ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಓವರ್ ಡೋಸು ಆಗ್ತಾ ಇದೆ, ಹಿಂಗೆ ಅಂತ. ನನ್ನ ಪ್ರಕಾರ ನಾನು ನೋಡಿರೋದೇನೆಂದರೆ ಬಂದ್ಬಿಟ್ಟು ತುಂಬ ಜನ ಈ ಥರ ಲೈಕ್ ಸಡನ್ ಡೆತ್ಸ್ ಎಲ್ಲ ಆಗೋದನ್ನು ಬಂದ್ಬಿಟ್ಟು ಓವರ್ ಡೋಸೇಜ್ ಆಫ್ ಆ್ಯಂಪು. ಸೊ ಆ್ಯಂಪ್ ಅಂತ ಒಂದು ಬರುತ್ತೆ. ಸೊ ಎಲ್ಲ
ಆ್ಯಂಪು ಟರ್ಮಿನು ಓಲ್ಡ್ ಸ್ಕೂಲಲ್ಲೆಲ್ಲನೂ ತುಂಬ ಜನ ಯೂಸ್ ಮಾಡ್ತಾಯಿದ್ರು. ಇವಾಗ ಓಲ್ಡ್ ಸ್ಕೂಲಲ್ಲಿ ಸ್ಟೇಜ್ ಹತ್ತ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತಾಯಿದ್ರು. ಈ ಜನ್ರೇಷನ್ ಏನಂದ್ರೆ ಬಂದು ನಾವು ಹೆಂಗೆ ಪ್ರೀ ವರ್ಕೌಟ್ ಯೂಸ್ ಮಾಡ್ತೀವಲ್ಲ, ಆ ಪ್ರೀ ವರ್ಕೌಟ್ 10 times ಪವರ್ ಇರುತ್ತೆ. ಏನಾಗುತ್ತೆ ಸರ್ ಅದರಿಂದ? ಟರ್ಮಿನಿಂದ ಏನಾಗುತ್ತೆ? ಟರ್ಮಿನಿಂದ ಏನಾಗುತ್ತೆ ಅಂದ್ರೆ ನಾನು ಕೇಳಿದ್ದೀನಿ ಎಷ್ಟು ಟರ್ಮಿನ್ ಹೆವಿ ಅಡಿಕ್ಷನ್. ಏನು ಸರ್ ಅದು ಬ್ರೋ? ಅದು ಏನು ನಿಮಿಷ ಸೈಂಟಿಫಿಕ್ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಜಸ್ಟ್ ಅದು ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಬಂದ್ಬಿಟ್ಟು, ಇವಾಗ ನಾರ್ಮಲಾಗಿ ನೀವು ಒಂದು 5 kg ಲಿಫ್ಟ್ ಮಾಡೋದು ಬಂದ್ಬಿಟ್ಟು ಒಂದು 20 kg 25 kg ಥರ ಲಿಫ್ಟ್ ಮಾಡ್ಬೋದು. ಇವು ಕಂಪ್ಲೀಟ್ಲಿ ನೀವು ಮತ್ತೆ ಹೋಗ್ತೀರಾ. ಇವಾಗ ಪ್ರೀ ವರ್ಕೌಟ್ ಒಂದು ಸ್ಕೂಪ್ ತಗೊಂಡ್ರೆ ಹೆಂಗಿರುತ್ತೆ, ಒಂದು ಡಬ್ಬ ಒಂದೇ ಸರಿ ತಗೊಂಡ್ರೆ ಹೆಂಗಿರುತ್ತೆ ನಿಮಗೆ. ಆದರೆ ಒಂದು ಡಬ್ಬ ತಗೊಂಡೋಗಿ ವಾಮಿಟ್ ಬರುತ್ತೆ, ಕೆಫಿನ್ ಜಾಸ್ತಿ ಇರೋದಕ್ಕೆ. ಅದರಲ್ಲಿ ಆ ಥರ ಆಗಲ್ಲ. 1 ml 1.5 ml 10 ml ತಗೊಂಡವ್ರು ತುಂಬ ಜನ ಇದ್ದಾರೆ. ಒಂದು ಡೇಗೆ ಒಂದು ಶಾರ್ಟ್ಗೆ ತಗೊಂಡ್ರೆ ಸರ್ ಅದರಿಂದ ಬಾಡಿ ತುಂಬಾ ಬ್ರೋ ಅವ್ರಿಗೆ ಮೆಂಟಲಿ ಪಿಟ್ಯುಟರಿ ಗ್ಲ್ಯಾಂಡ್ ಹೈಪೋಥಾಲಮಸ್ ಕಂಪ್ಲೀಟ್ ಫ್ರೀ ಆಗಿಬಿಡುತ್ತೆ. ಹೆಂಗಂದ್ರೆ ಇವತ್ತು ಒಂದು 1/2 ml ತಗೊಂಡ್ರೆ ನಾಳೆ ಬಂದ್ಬಿಟ್ಟು 1 ml ತಗೋಣ ಹತ್ರ ಬಾಡಿ ಇರುತ್ತೆ. ನಾಳೆದ್ದು ಬೆಡ್ಡಿಂದ ಎದ್ದೊಳಕ್ಕಾಗಲ್ಲ. ಇದು ಕಂಪ್ಲೀಟ್ ಡ್ರಗ್ ಥರನೇ. ಕೊಕೈನ್ ಟರ್ಮಿನ್ ಫುಲ್ ಟರ್ಮಿನ್ ಒಂಥರ ಡ್ರಗ್ ಏನಾ ಸರ್? 100% ಅದು 100% ಡ್ರಗ್ಗೆ ಅದು. ಇವಾಗ ಬಟ್ ನಿಮ್ಗೆ ಎಷ್ಟೊಂದು ಜನ ಯೂಸ್ ಮಾಡ್ತಾ ಇದ್ದಾರೆ ಲೀಗಲಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಬಂದ್ಬಿಟ್ಟು ನೀವು ಮೆಡಿಕಲ್ ಶಾಪಲ್ಸ್ ಸಿಗಲ್ಲ. ಈ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲೂ ಅಲ್ಲಿಂದ ಹೇಳಿ ತಗೊಂತಾರೆ. ಬಟ್ ಅದನ್ನ ಯೂಸ್ ಮಾಡಿದ್ರೆ ಯಾವನು ಬಂದ್ಬಿಟ್ಟು ಲೈಫಲ್ಲಿ ಚೆನ್ನಾಗಿದ್ದಾನೆ ಅಂತ ಹೇಳಕ್ಕಾಗಲ್ಲ. ಎಲ್ಲರಿಗೂ ದೇ ಗೋಯಿಂಗ್ ಥ್ರೂ ದೇರ್ ಓನ್. ಸರ್ ಏನ್ ಡಿಸ್ಅಡ್ವಾಂಟೇಜಸ್ ಸರ್ ಟರ್ಮಿನ್? ಎಲ್ಲ ಡಿಸ್ಅಡ್ವಾಂಟೇಜಸ್. ಮೇನ್ ರಿಲೇಟೆಡ್ ನಿಮ್ಗೆ ಏನು ಅನ್ಸುತ್ತೆ? ಮೇನ್ ಏನಂದ್ರೆ ಬಂದ್ಬಿಟ್ಟು ಅದರಿಂದ ಬಂದ್ಬಿಟ್ಟು ಹೈಯರ್ ಹಾರ್ಟ್ ಬೀಟ್ ಆಗುತ್ತೆ. ಹೈ ಹಾರ್ಟ್ ಬೀಟ್ ಆಗುತ್ತೆ. ಸೊ ಬ್ಲಡ್ ಬಂದ್ಬಿಟ್ಟು ಲೈಕ್ ಹಾರ್ಟ್ ಬ್ಲಡ್ ತಗೊಂಡು ಹೋಗೋದು ತುಂಬಾ ಫಾಸ್ಟ್ ಆಗಿ. ಅದರಿಂದ ಬಂದ್ಬಿಟ್ಟು 1 ml 2 ml ಹಾಕಿದಾಗ ಅಲ್ಲೇ ಕಾರ್ಡಿಯಕ್ ಅರೆಸ್ಟ್, ಅಲ್ಲೇ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ. ವೆನ್ ದೇ ಓವರ್ ಡೂ ಅದು. ಅದ್ರ ಜೊತೆ ಬಂದ್ಬಿಟ್ಟು ನಿದ್ದೆ ಇರಲ್ಲ. ಒಂದು ತುಂಬಾನೇ ಸುಮ್ಮನೆ ಡಿಪ್ರೆಷನ್ ಅಲ್ಲಿ ಯಾರನ್ನೂ ನಂಬಲ್ಲ. ಸುಮ್ಮನೆ ಜಗಳ ಆಗ್ತಾ ಇರ್ತಾರೆ. ನೀವೇನು ಅವ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರೇನು ದೇ ಥಿಂಕ್ ಯು ಆರ್ ವಿಲ್ಲನ್ ಲೈಕ್ ದಟ್. ಅಪ್ಪ ಅಮ್ಮನ ನಂಬಲ್ಲ, ಹೆಂಡತಿನ ನಂಬಲ್ಲ, ಯಾರು ನಂಬಕ್ಕಾಗಲ್ಲ. ಯಾಕಂದ್ರೆ ಮೈಂಡ್ ಅನ್ಸ್ಟೂವ್ ಮಾಡ್ಬಿಡುತ್ತೆ. ಫ್ಲೈಟ್ ಮೋಡ್ ಅಂತ ಇರುತ್ತೆ. ಒಂದು ಫೈಟ್ ಮಾಡ್ಬೇಕಿಲ್ಲ ಅಂದ್ರೆ ಓಡೋಗ್ಬೇಕು, ಈ ತರ ಮೋಡಲ್ಲೇ ಇರ್ತಾರೆ. ದೇ ಡೋಂಟ್ ಬಿ ಲೈಕ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಇವಾಗ ನೀವು ಹೇಳಿದ್ರೆ ನನಗೆ ಎಮೋಷನ್ಸ್ ಅರ್ಥ ಆಗುತ್ತೆ, ನಾನು ಈ ಪ್ರೆಸೆಂಟ್ ಅಲ್ಲಿ ಇದ್ದೀನಿ. ಅವ್ರಿಗೆ ಮಾತಾಡುವಾಗ ಎಲ್ಲೋ ಇರ್ತಾರೆ, ಯಾವಾಗ ಹಾಕೊಳ್ಳೋಣ, ಏನ್ ಮಾಡೋಣ ಇದೇ ಇರುತ್ತೆ. ಬಟ್ ಅವ್ರೇನು ಬಿಲೀವ್ ಮಾಡ್ತಾರೆ ಅಂದ್ರೆ ಈ ಹುಡುಗರು ಈ ಟರ್ಮಿನಲ್ ಆ್ಯಂಪು ರೇಸರ್ಸ್ ತುಂಬಾ ಐತೆ ಕಂಪ್ನಿಗಳ ಹೆಸರು. ಅದು ಯೂಸ್ ಮಾಡಿಬಿಟ್ರೆ ವರ್ಕೌಟ್ ಚೆನ್ನಾಗಿ ಆಗುತ್ತೆ ನನಗೆ, ಅದಾದ್ಮೇಲೆ ಒಂದು ಚೆನ್ನಾಗಿ ಪಂಪ್ ಬರುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ಕೊಂತಾರೆ. ಅದೆಲ್ಲ ಏನೂ ಇಲ್ಲ. ಅದು ಯೂಸ್ ಮಾಡಿದ್ರೆ ಇನ್ನೂ ವರ್ಸ್ಟ್ ಆಗುತ್ತೆ, ಅಡಿಕ್ಷನ್ ಆಗ್ತಾರೆ, ರಿಸಲ್ಟ್ಸ್ ಅಂತೂ ಬರಲ್ಲ. ಯಾಕಂದ್ರೆ ಬಾಡಿ ಬಂದ್ಬಿಟ್ಟು ರಿಕವರಿ ಆಗಬೇಕು. ನಾನೇ ಪ್ರೀ ವರ್ಕೌಟ್ ವೀಕ್ಲಿ 3 days ತಗೊಂಡು 3 days ಆಫ್ ಬಿಡ್ತೀನಿ. ಯಾಕಂದ್ರೆ ಕಾರ್ಟಿಸಾಲ್ ಹಾರ್ಮೋನ್ ತುಂಬಾ ಹೈ ಇರುತ್ತೆ. ಪ್ರೀ ವರ್ಕೌಟ್ ಯೂಸ್ ಮಾಡಿದ್ರೆ 6 hours 7 hours ನಿದ್ದೆ ಬರಲ್ಲ, ಅಷ್ಟು ಹೈ ಇರುತ್ತೆ. ನಮ್ಮ ಬಾಡಿ ಬೇಕಾಗಿರೋದು ಅಷ್ಟು ಇಂಟೆನ್ಸ್ ವರ್ಕೌಟ್ ಆದ್ಮೇಲೆ ನಮಗೆ ರಿಕವರಿ ಹೋಗ್ಬೇಕು. ಆವಾಗ ಈ ಹಾರ್ಮೋನ್ಸ್ ದೇವ್ರ ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNS ನ ಆಕ್ಟಿವೇಟ್ ಮಾಡುತ್ತೆ. ಈ ಪ್ರೀ ವರ್ಕೌಟ್ಗಳು ಈ ಆ್ಯಂಪ್ಗಳೆಲ್ಲ ಆ್ಯಂಪ್ ಇರೋದ್ರಲ್ಲೇ ಫಸ್ಟು. ತುಂಬಾ ಜನ ಸತ್ತಿರೋದು ಅದೇ. ಆದರೆ ಆಚೆ ಬರ್ತಾ ಇಲ್ಲ, ಇದರಿಂದ ಆಗಿದ್ದಾರೆ. ಮೆಂಟಲ್ ಆಗಿದ್ದಾರೆ, ಸೈಕೋ ಥರ ಹಾಕೊಂಡ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ರಿಯಾಬ್ಗೆಲ್ಲ ಹಾಕಿದ್ದಾರೆ. ಅಡಿಕ್ಷನ್ ಬರೋಕ್ಕಾಗಲ್ಲ. ಎಷ್ಟೊಂದು ಮೆಸೇಜ್ ಕಳಿಸ್ತಾರೆ, ಅಣ್ಣ ನನ್ನ ಫ್ರೆಂಡಿಗೆ ಈ ಥರ ಬಿಡಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಅವ್ನು ಹೆಲ್ಪ್ ಮಾಡಿ ಅಂತಾನೆ. ಟರ್ಮಿನು ಆ್ಯಂಪು ಸರ್ ಅದು ಬರೀ ಬಾಡಿ ಬಿಲ್ಡಿಂಗ್ ಮಾತ್ರ ಹೆಲ್ಪ್ ಮಾಡುತ್ತಾ ಅಥವಾ ನಾರ್ಮಲ್ ಲೈಫ್ ಅಲ್ಲಿ ಏನಾರೋ? ಬ್ರೋ ಇವಾಗ ಬಾಡಿ ಬಿಲ್ಡರ್ಸ್ ಮಾತ್ರ ಅಲ್ಲ, ಗೊತ್ತಿಲ್ಲ ನನಗೆ. ನಾನು ನೋಡಿರೋದೇನಂದ್ರೆ ಬಾಡಿ ಬಿಲ್ಡಿಂಗ್ ವರ್ಕೌಟ್ ಮಾಡ್ತಾ ಇರೋವಾಗಲೂ ತಗೊಂಡಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಅವ್ರು ಸುಳ್ಳು ಹೇಳ್ಕೊಂಡು ನಂತರ ಬ್ಯಾಕ್ ಟು ಫಾರ್ಮ್ ಬರಬೇಕು, ನಾವು ಹಿಂಗೆ ಅಂದ್ಬಿಟ್ಟು ಅಂದ್ಬಿಟ್ಟು ಯೂಸ್ ಮಾಡಿ ಬೇಗ ಅಂದರೆ ನಾನು ಬೇಗ ಟೈರ್ಡ್ ಆಗ್ಬಿಡ್ತೀನಿ. ಆಫ್ಟರ್ 2 years 3 years ಬೇಗ ಬಿಟ್ಟು ಬರೋವಾಗ ಟೈರ್ಡ್ ಆಗ್ತೀನಿ. ಈ ಆ್ಯಂಪು ಟರ್ಮಿನೆಲ್ಲ ತಗೊಂಡ್ರೆ ನನಗೆ ಎನರ್ಜಿ ಇರುತ್ತೆ, ಚೆನ್ನಾಗಿ ಪುಷ್ ಮಾಡ್ಬೋದು ಅಂತ ತಗೊತಾರೆ. ಆದರೆ ಅವರು ಪುಷ್ ಮಾಡೋಕ್ಕಿಂತ ಅದಕ್ಕಿಂತ ನೆಗೆಟಿವ್ ಸೈಡ್ ಎಫೆಕ್ಟೇ ಜಾಸ್ತಿ ಆಗುತ್ತೆ. ಸೊ ಅದನ್ನ ಚೆನ್ನಾಗಿ ಅದಕ್ಕೆ ಅವ್ರಿಗೆ ಗೊತ್ತದು. ವೆನ್ ದೇ ಯೂಸಿಂಗ್ ದೇ ನೋ ದಟ್ ಐ ಆಮ್ ನಾಟ್, ನಾನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ, ಎಲ್ಲಿ ಬಂದು ಪ್ರಾಪರ್ ಪೇಷನ್ಸ್ ಆಗಿರ್ತಾರೆ, ನಿದ್ದೆ ಬರ್ತಿಲ್ಲ, ಸಮಥಿಂಗ್ ಹ್ಯಾಪನಿಂಗ್ ಅಂತ ಗೊತ್ತು. ಬಟ್ ಆಚೆ ಬರೋದು ತುಂಬ ಕಷ್ಟ. ಅದರಲ್ಲಿ ಮೈಂಡ್ ಸೆಟ್ ಹಂಗಿರುತ್ತೆ. ಅದು ಲೈಕ್ ಡ್ರಗ್ ಓನ್ಲಿ, ಕೊಕೈನು ಇವೆಲ್ಲ ಐತಲ್ಲ. ಸೊ ಈ ಥರನೇ ವೆರಿ ವರ್ಸ್ಟ್ ಅಂದ್ರೆ ವರ್ಸ್ಟ್ ಡ್ರಗ್ ಅದು. ಸರ್ ಸ್ಮೋಕಿಂಗು ಡ್ರಿಂಕಿಂಗು ಎಷ್ಟು ತಪ್ಪು ಜಿಮ್ಮಿಗೆ ಬೇರೆದಕ್ಕೆ ಬೇಡ. ಜಿಮ್ ವರ್ಕೌಟ್ ಮಾಡೋರ್ಗೆ ಎಷ್ಟು ಎಫೆಕ್ಟ್ ಸ್ಮೋಕಿಂಗು ಡ್ರಿಂಕಿಂಗು ಬೇರೆ ನಾರ್ಮಲ್ ಡ್ರಗ್ಸ್ ಎಕ್ಸೆಟ್ರಾ? ಬ್ರೋ ಇವಾಗ ನಾನು ಹೇಳಿದೆಲ್ಲ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಜಿಮ್ಮಿಗೆ ಬರ್ತೀನಿ ಅಂದರೆ ಬಂದ್ಬಿಟ್ಟು ಯಾರು ಸುಮ್ಮನೆ ಬರಲ್ಲ. ಅಫ್ಕೋರ್ಸ್ ಒಂದು ಬಾಡಿ ಮಾಡಬೇಕು, ಒಂದು 6 packs ಮಾಡಬೇಕು, ಚೆನ್ನಾಗಿರ್ಬೇಕು, ಫಿಟ್ ಆಗಿರ್ಬೇಕು, ಹೆಲ್ತಿ ಆಗಿರ್ಬೇಕು, ಫ್ಯಾಟ್ ಲಾಸ್ ಮಾಡಬೇಕು, ಏನೋ ಒಂದು ಗೋಲ್ ಇಟ್ಕೊಂಡು ಹೊರಡೆ ಬರ್ತೀರ. ಆ ಗೋಲ್ನ ಅಚೀವ್ ಮಾಡಬೇಕಂದ್ರೆ ಬಂದ್ಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಅಂದರೆ ನೀವು ಒಂದು ಅನ್ಹೆಲ್ತಿ ಹ್ಯಾಬಿಟ್ಸಿಂದ
ಬಂದರೆ, ಫಾರ್ ಎಕ್ಸಾಂಪಲ್ ಈ ಬಾಟ್ಲಲ್ಲಿ ನಾನು ಫುಲ್ಲು ಆಯಿಲ್ ಹಾಕ್ಬಿಟ್ಟು ಮೇಲ್ಗಡೆ ಮಾತ್ರ ಸ್ವಲ್ಪ ಚೆನ್ನಾಗಿರೋ ನೀರು ಹಾಕಿದ್ರೆ ನೀವು ಕುಡಿಯಲ್ಲ, ಏನು ಸರಿ. ಅದೇ ಥರನೇ ನಿಮ್ಮ ಸಿಸ್ಟಮ್ ಬಂದ್ಬಿಟ್ಟು ಯು ಶುಡ್ ಬಿ ಕ್ಲೀನ್ ಅನಫ್ ಟು ಗೆಟ್ ದ ಅದರಿಂದ ಫುಲ್ ಬೆನಿಫಿಟ್ಸ್ ಬರಬೇಕಂದ್ರೆ ನೀವು ಫುಲ್ ಕ್ಲೀನ್ ಆಗಿರಬೇಕು. ನೀನು ಸ್ಮೋಕಿಂಗ್ ಮಾಡ್ಕೊಂಡು ಮತ್ತು ಡ್ರಿಂಕ್ಸ್ ಹೊಡ್ಕೊಂಡೆಲ್ಲ ಮಾಡೋವಾಗ ಏನಾಗುತ್ತೆ ಅಂದರೆ ರಿಕವರಿಯಲ್ಲಿ ತುಂಬ ಡಿಲೇ ಆಗುತ್ತೆ. ಎಸ್ಪೆಷಲಿ ಆಲ್ಕೋಹಾಲ್ ಕುಡಿದ್ಮೇಲೆ ನನ್ನ ಕ್ಲೈಂಟ್ಸ್ ಕೇಳೋದೇನೆಂದರೆ, ನೀವು ಇವತ್ತೇನಾದ್ರೂ ಕುಡಿತಾ ಇದ್ದೀರಂದರೆ 36 hours ಬಂದ್ಬಿಟ್ಟು ವರ್ಕೌಟ್ ಬರಬೇಡಿ. ಯಾಕಂದರೆ ಬ್ಲಡ್ಡಲ್ಲೇ ಇರುತ್ತೆ. ಆ ಬ್ಲಡ್ಡಲ್ಲಿ ಇರುವಾಗ 99% ನನಗೆ ಗೊತ್ತಿರೋ, ನನ್ನ ಸರ್ಕಲಲ್ಲಿ ನಾನು ಫೇಸ್ ಮಾಡಿರೋ ಡಾಕ್ಟರ್ ಹತ್ರ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಈ ಜಿಮ್ಮಿಗೆ ಬಂದು ಡೆತ್ ಹೆಂಗಾಗುತ್ತೆ ಅಂತಾರಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಅಪ್ಪು ಸರ್ ಆದಾಗಲೂ ನೀವು ವಿಡಿಯೋ ಮಾಡಿದ್ದೆ. ಒಂದು ಅವರು ಹೆರಿಡಿಟಿ ಜೆನೆಟಿಕ್ಸಿಂದ, ಒಂದು ಸೆಕೆಂಡ್ ಏನಂದರೆ ಲೈಫ್ ಸ್ಟೈಲು. ಇವತ್ತು ಚೆನ್ನಾಗಿ ಕುಡ್ದಿರ್ತಾನೆ, ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಜಿಮ್ಮಿಗೆ ಬರ್ತಾನೆ, ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತಾನೆ. ಫುಲ್ಲು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದ್ಮೇಲೆ ಹೋಗ್ಬಿಟ್ಟು ಸ್ಟೀಮ್ ತೊಗೊತಾನೆ. ಪ್ರೀ ವರ್ಕೌಟು ತೊಗೊಂಡಿರ್ತಾನೆ, ವರ್ಕೌಟ್ ಮುಂಚೆ ಸಿಗರೇಟು ಹೊಡ್ಕೊಂಡ್ಬಂದಿರ್ತಾರೆ, ಪ್ರೀ ವರ್ಕೌಟ್ ತೊಗೊಂಡಿರ್ತಾನೆ, ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿ ಸ್ಟೀಮ್ ತೊಗೊತಾನೆ. ಆವಾಗ ಏನಾಗುತ್ತೆ ಅಂದರೆ ಆ ಬ್ಲಡ್ಡಲ್ಲಿರೋ ನೀರಂಶ ಅದು ಬಂದ್ಬಿಟ್ಟು ಕಡಿಮೆ ಆಗಿ ಬ್ಲಡ್ ತಿಕ್ಕಾಗಿ ಅಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ಸು 90% ಐತೆ ಅಂತ ರಿಸರ್ಚ್ ಹೇಳ್ತಾ ಇದ್ದೆ. ಸೊ ಯಾಕೆ 90% ಎಲ್ಲ ಚೆನ್ನಾಗಿದೆ. ನಾನು ಅದಕ್ಕೆ ಹೇಳೋದು, ವರ್ಕೌಟ್ ನೀವು ದಯವಿಟ್ಟು ವರ್ಕೌಟ್ ಮಾಡ್ತಾ ಇದ್ದರೆ 2 ದಿನ ಜಿಮ್ಮಿಗೆ ಬರಬೇಡಿ. ಫ್ರೈಡೇ ನೀವು ಲಾಸ್ಟ್ ವರ್ಕೌಟ್ ಮುಗಿದ್ಮೇಲೆ ಫ್ರೈಡೇ ಮಾಡಿರೋ ವರ್ಕೌಟು ಯೂಸ್ ಇಲ್ಲ, ಯಾಕಂದರೆ ಸ್ಯಾಟರ್ಡೇ ನೀವು ಕುಡಿದ್ರೆ ಯೂಸೇ ಇಲ್ಲ. ಅದು ಹೋದರೆ ಹೋಗಲಿ, 2 ದಿನ ಬರಬೇಡಿ, ಮಂಡೇ ಬನ್ನಿ ಅಂತ ಹೇಳ್ತೀನಿ. ಸೊ ಅದೊಂದು ವಿಷಯ. ಮತ್ತು ಸ್ಮೋಕಿಂಗ್ ಮಾಡುವಾಗ ಅಷ್ಟೇ, ನಿಮಗೆ ಯು ಡೋಂಟ್ ಗೆಟ್ ಫುಲ್ ಪೊಟೆನ್ಷಿಯಲ್ ಆಫ್ ಪುಷಿಂಗ್ ವೆಯ್ಟ್ಸು. ಏರೋಬಿಕ್ ಕೆಪಾಸಿಟಿ ಲಂಗ್ಸಲ್ಲಿ ಕಡಿಮೆ ಆಗ್ತಾನೆ ಇರುತ್ತೆ. ಅದರಿಂದ ಸ್ಮೋಕಿಂಗ್ನು ಇಟ್ಸ್ ನಾಟ್ ಎ ಗುಡ್ ಫಾರ್ ಇದು. ಸೊ ನಾನು ಆಲ್ಕೋಹಾಲ್ ನಾನು ಸ್ವಲ್ಪ ತೊಗೊತೀನಿ ವೀಕೆಂಡು ಇಲ್ಲ ಮುಂದಿನ. ಇಷ್ಟು ತೊಗೊಂಡ್ರೂ ಪಾಯ್ಸನೇ, ಅಷ್ಟು ತೊಗೊಂಡ್ರೂ ಪಾಯ್ಸನೇ. ಇಷ್ಟು ತೊಗೊಂಡ್ರೂ ರಿಕವರಿ ಸ್ಟಾಪ್ ಆಗುತ್ತೆ. ವರ್ಕೌಟ್ ಆದಮೇಲೆ ಪ್ರಾಸೆಸ್ಸೇ ಬಾಡಿ ರಿಕವರಿ ಮಾಡಬೇಕು. ಮೈಕ್ರೋ ಟೇರ್ಸ್ ಮಸಲ್ನಲ್ಲಿ ರಿಕವರಿ ಮಾಡಬೇಕಂತ. ನೀನು ಎಷ್ಟೇ ಪ್ರೋಟೀನ್ ತಿಂದ್ರೇನು, ಎಷ್ಟೇ ವರ್ಕೌಟ್ ಮಾಡಿರೋ ಎಫೆಕ್ಟ್ ಇದ್ರೇನು, ಆಲ್ಕೋಹಾಲ್ ತೊಗೊಂಡ್ರೆ ಅದು ನಿಮ್ಗೆ ವೇಸ್ಟ್. ಅವತ್ತು ದಿನ ವರ್ಕೌಟ್ ಹೋದಂಗೆ ನಿಮ್ಗೆ ಲೆಕ್ಕ, ಫುಲ್ ಹೋದಂಗೆ. ಇವತ್ತು ನಾನು ವರ್ಕೌಟ್ ಬೆಳಗ್ಗೆ ಮಾಡಿದ್ದೀನಿ, ನೈಟ್ ಕುಡಿತೀನಿ ಅಂದರೆ ಮತ್ಬಿಡ್ಬೇಕು ಇವತ್ತು ಮಾಡಿರೋ ವರ್ಕೌಟು, ತಗೊಂಡಿರೋ ಪ್ರೋಟೀನ್ ಎಲ್ಲ. ಯಾಕಂದರೆ ಇಟ್ಸ್ ಕ್ಲೋಸ್ ಡೌನ್. ಈ ಆಲ್ರೆಡಿ ಆಲ್ಕೋಹಾಲ್ ಬಾಡಿಯಲ್ಲಿರೋ ನಿನಗೆ ಲಿವರಲ್ಲಿರೋ ಇದನ್ನೇ ನಿನಗೆ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ಗೆ. ಅದರಲ್ಲೇ ಈ ಪ್ರೋಟೀನ್ ಅಬ್ಸರ್ವ್ ಮಾಡ್ಕೊಳೋದು ಇದೆಲ್ಲ ಮಾಡೋದು ಬಾಡಿ. ಅದಕ್ಕೆ ಯಾರಾದರೂ ಒಂದು ಒಳ್ಳೆ ಗೋಲ್ ಇಟ್ಕೊಂಡು ಸೀರಿಯಸ್ ಆಗಿ ವರ್ಕ್ ಮಾಡೋರು ಫಸ್ಟ್ ಲೈಫ್ ಸ್ಟೈಲ್ನ ಇದು ಮಾಡ್ಕೊಳ್ಳಿ. ಜಂಕ್ ಫುಡ್ ಬಿಡಿ, ಆಲ್ಕೋಹಾಲ್ ಬಿಡಿ, ಸಿಗರೇಟ್ ಬಿಡಿ, ಬೇರೆ ಡ್ರಗ್ಸ್ ಅಡಿಕ್ಷನ್ ಬಿಡಿ. ಇವೆಲ್ಲ ಬಿಟ್ಟರೆ ಆರಾಮಾಗಿ ಬಿಕಾಸ್ ನೀವು ಏನಾದರೂ ಬೇಕಂದ್ರೆ ಏನಾದರೂ ಬಿಡಲೇಬೇಕಲ್ಲ. ನೀವು ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಡಸಂಟ್ ಹ್ಯಾಪನ್. ಯಾಕಂದರೆ ವಿತೌಟ್ ಹಾರ್ಡ್ ವರ್ಕ್, ವಿತೌಟ್ ಮೇಕಿಂಗ್ ಯುವರ್ ಇದು ಬರಲ್ಲ. ಸರ್, ಸ್ಟೆರಾಯ್ಡ್ಸು ಎಷ್ಟು ಒಳ್ಳೇದು? ಇವಾಗ ಕಾಂಪಿಟೇಷನ್ ಮಾಡೋರಿಗೆ ಸ್ಟೆರಾಯ್ಡ್ಸ್ ಒಳ್ಳೇದಾ, ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡೋರ್ಗೂ ಸ್ಟೆರಾಯ್ಡಾ, ಅಥವಾ ಹೆಂಗೆ? ಜನ ತುಂಬಾ ಶಾರ್ಟ್ ಕಟ್ಸ್ ಜಾಸ್ತಿ ಯೂಸ್ ಮಾಡ್ಕೊಂತಾರೆ. ಇವಾಗ ಕಾಂಪಿಟೇಷನ್ ಮಾಡಿಲ್ಲ ಅಂದ್ರೇನು ಸ್ಟೆರಾಯ್ಡ್ ಅಲ್ಲಿ ಇರ್ಬೇಕು, ಬಾಡಿ ತೋರ್ಸ್ಕೊಬೇಕು, ಶೋಕಿ ಹೊಡಿಬೇಕು. ಕಾಂಪಿಟೇಷನ್ ಮಾಡಿದ್ರೆ ಏನೋ ಪರವಾಗಿಲ್ಲ, ಅವನೇನೋ ಅವ್ನ ಲೈಫಲ್ಲಿ ಬೆಳೀತಾ ಇದ್ದಾನೆ ಅನ್ಬೋದು. ನಿಜ. ಮಿಕ್ಕಿರೋರು ನಾರ್ಮಲ್ ಆಗು ಸ್ಟೆರಾಯ್ಡ್ ತಗೊಂಡು ಸುಮ್ಮನೆ ಶೋಕಿ ಹೊಡಿತಾರಲ್ಲ, ಅವ್ರಿಗೆ ಹೇಳ್ತೀರಾ? ಬ್ರೋ, ಇವಾಗ ನಾನು ಅವ್ರ ಮೇಲೆ ತಪ್ಪು ಅನ್ನೋಕ್ಕಿಂತ ಬಂದ್ಬಿಟ್ಟು ಅವ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಇದು ಆ ಪಾಡ್ಕಾಸ್ಟಲ್ಲಿ ಹೇಳಿದ್ದೆ. ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಯಾರಾದರೂ ಹುಡುಗರು ಏನಾದರೂ ಬಂದರೆ ನ್ಯಾಚುರಲ್ ಪೊಟೆನ್ಷಿಯಲಲ್ಲಿ ಏನಾಗುತ್ತೋ ಅದು ಮಾಡಿ ಅಂತೀವಿ. ಅವ್ನು ನನ್ನ ಹತ್ರ PT ತಗೊಂಡಿಲ್ಲ ಅಂದರೆ ಮುಂದೆ ಕಲಿಸ್ಬಿಡ್ತೀವಿ. ಇವಾಗ ಈ ಒಂದು ಪಾಯಿಂಟ್ ನಿಂತ್ಕೊಂಡ್ಬಿಟ್ಟೆ ಕನ್ನಡ ಇಂಡಸ್ಟ್ರಿಯಲ್ಲಿ 2-3 ಸೆಲೆಬ್ರಿಟೀಸ್, ದೊಡ್ಡ ಸೆಲೆಬ್ರಿಟೀಸ್ ಆ ಟೈಮಲ್ಲಿ 15-16 ಆ ಟೈಮಲ್ಲಿ ಬಂದಿದ್ದು ಒಳ್ಳೊಳ್ಳೆ ಪ್ರಾಜೆಕ್ಟು. ಸರ್, ನಾನು ಇದು ಅವ್ರು ಈ ಥರ ಹೇಳಿದ್ರು, ಇಷ್ಟು ದಿನದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ನೀವು ನನಗೆ ಮಾಡ್ತೀರಾ ಇಷ್ಟು ದಿನದಲ್ಲಿ, ಲೈಕ್ 60 ಡೇಸಲ್ಲಿ? ಸರ್, ನಾನು ಯಾಕೆ ಅದು ತೊಗೊಂಡು ಮಾಡಬೇಕು, ನ್ಯಾಚುರಲಾಗಿ ಮಾಡ್ತೀನಿ ಸರ್, ನಾನು ಓದಿರೋದೇ ಅದೇ, ಮಾಡ್ತಾ ಇರೋದೇ ಅದೇ, ನಾನು ಬನ್ನಿ ಮಾಡೋಣ ಅಂದೆ. ಅವ್ರು ಟ್ರಸ್ಟ್ ಇಲ್ಲ, ಬಂದಿಲ್ಲ ಅವರು. ಆಮೇಲೆ ಯೂಸ್ ಮಾಡ್ಕೊಂಡು ಕೆಲವೊಂದು ಗೈನೋ ಅದು ಇದು ಆಯಿತು. ಆಮೇಲೆ ಸರ್ಜರಿ ಮಾಡಿಕೊಂಡು ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಆ ಥರ ಸುಮಾರು ಜನ ಬಂದ್ಬಿಟ್ಟು ಈ ಅವೇರ್ನೆಸ್ ಕೊಡಬೇಕು. ಒಂದು ಟ್ರೈನರು, ಕೋಚು ಹತ್ರ ಹೋಗುವಾಗ ಅವೇರ್ನೆಸ್ ಕೊಡಬೇಕು. ಮತ್ತು ಇನ್ಫ್ಲೂಯೆನ್ಸರ್ಗಳು ವಿಡಿಯೋ ಮಾಡೋವಾಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ಬಾಡಿನ. ಸರ್, ಇವಾಗ ಆಲ್ಮೋಸ್ಟ್ ಆಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಎನ್ಹಾನ್ಸ್ ಸೀರೀಸ್, ಆ ಸೀರೀಸ್, ಈ ಸೀರೀಸ್ ನಾರ್ಮಲಿ ಯಾವ ತರ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹೌದು ಬ್ರೋ, ನಾನು ಅದೇ ಇವಾಗ ನಾನು ಸ್ಟಾರ್ಟಿಂಗ್ ಮಾಡೋವಾಗ ನಾನು ಹೇಳಿದೆ, ಮೆಡಿಸಿನ್ಸ್ ಬಗ್ಗೆ ನಾನು ಯಾವುದು ಹೇಳಕ್ಕೆ ಹೋಗಲ್ಲ ಅಂತ. ಯಾಕಂದರೆ ಇದನ್ನು ಮಾಡಬೇಡ ಅಂದರೆ ಅದನ್ನ ಮಾಡ್ತಾರೆ ಬ್ರೋ ನಮ್ಮ ಜನ. ಒಂದೇ ಒಂದು ಮೆಡಿಸಿನ್ಸ್ ಬಗ್ಗೆ ಏನಾದರೂ ಹೇಳಿದ್ರೆ ಅದನ್ನು ಹೆಂಗೈತೆ ಟ್ರೈ ಮಾಡೋಣ, ಮಾಡೇ ಬಿಡೋಣ ಅಂತ. ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಬಂದ್ಬಿಟ್ಟು ಕಂಟೆಂಟ್ಸ್ 1000 ಇದೆ. ಅದನ್ನು ಬಿಟ್ಟರೆ ಸಾಕು, ಕಾಯ್ತಾ ಇರ್ತಾರೆ, ಅಯ್ಯೋ ಅದನ್ನು ಒಂದು ಟಿಪ್ ಸಿಕ್ಕಿದ್ರೆ ಸಾಕು ಅಂತ. ಅದರಲ್ಲಿ ಬೇರೆಯವ್ರನ್ನ ಹೆಲ್ತ್ನ ಹಾಳು ಮಾಡಿ ನಾವು ಲೈಕ್ಸು, ನಾವು ವ್ಯೂಸ್ ಪಡ್ಕೊಳೋದು ಇಟ್ಸ್ ನಾಟ್ ಎಥಿಕ್ಸ್. ಚೆನ್ನಾಗಿಲ್ಲ, ತುಂಬ ತಪ್ಪು.
ನಿನ್ಗೆ ಗೊತ್ತಿದ್ದ ನೀನು ಮಾಡ್ಕೊಂಡಿದ್ದೆ, ನೀನು ಸಫರ್ ಆಗಿದೆ, ನಿನ್ನಲ್ಲಿ ಹೋಗ್ಬೇಕಲ್ಲ. ನೀನು ಬೇರೆಯವ್ರಿಗೆ ಇದೆಲ್ಲ ಯೂಸ್ ಮಾಡಬೇಡಿ, ಹಂಗೆಲ್ಲ ಯೂಸ್ ಮಾಡಬೇಡಿ ಅಂತ ಕೊಡ್ಬೋದೇ ತಪ್ಪ, ಇದನ್ನ ಯೂಸ್ ಹಿಂಗೆ ಮಾಡಿ ಅದನ್ನ ಇಷ್ಟು ತಗೊಳ್ಳಿ ಅಂತ ಅನ್ನೋದು ತುಂಬ ತಪ್ಪದು. ಅದು ಅವೇರ್ನೆಸ್ ಅಂತ ನೀವು ಅನ್ಕೊತೀರಾ, ಬಟ್ ಅದು ಅವೇರ್ನೆಸ್ ಇಲ್ಲ, ಅದು ಅವ್ರದ್ದು ಎಜುಕೇಷನ್ ಬರೋಗುತ್ತೆ. ಯಾಕಂದರೆ ನೀವು ಹೋಗಿ ನಾನು ಯಾವುದಾದ್ರೂ ಇದನ್ನು ಯೂಸ್ ಮಾಡಬೇಡ ಹಿಂಗೆ ಮಾಡಿ ಅಂದರೆ ಅದನ್ನೇ ಕ್ವಶನ್ ಕೇಳಿರ್ತಾರೆ, ಇದಷ್ಟು ಯೂಸ್ ಮಾಡಬೇಕೇನು ಅಂತ. ಜನಕ್ಕೆ ಅಷ್ಟು ಕ್ಯಾಪಬಿಲಿಟಿ ಇಲ್ಲ. ನೀನು ಎಜುಕೇಷನ್ ಮಾಡಿರ್ತೀಯ, ಓದಿರ್ತೀಯ, ನಿನ್ನ ಹತ್ರ ಇರೋರೆಲ್ಲ ನಿನ್ನಷ್ಟು ಮೈಂಡ್ ಸೆಟ್ಟೇ ಇರುತ್ತೆ, ಅವ್ರಿಗೆ ಅರ್ಥನೇ ಆಗಲ್ಲ ಜನಕ್ಕೆ. ಸೊ ಸಿಂಪಲಾಗಿ ಅದನ್ನೆಲ್ಲ ಅದ್ರ ಟಾಪಿಕ್ ಅದ್ರ ಬಗ್ಗೆ ಮಾತಾಡೋದು ಅವಾಯ್ಡ್ ಮಾಡಿದ್ರೆ ಜನ್ರೇಷನ್ ಸ್ವಲ್ಪ ಸೇವ್ ಆಗ್ತಾರೆ ಡ್ರಗ್ಸಿಂದ. ಮತ್ತು ನೀವು ಕಮಿಂಗ್ ಬ್ಯಾಕ್ ಟು ಟಾಪಿಕ್ ಬ್ರೋ, ನೀವು ಹೇಳಿದ್ರೆ ಕಾಂಪಿಟೇಷನ್ ಮಾಡೋರು ಮಾತ್ರ ತೊಗೊಬೇಕಾಗಿಲ್ಲ ಅಂದರೆ ಬೇರೆಯವರೆಲ್ಲ ಅಂತ. ಒಂದು ಕಾಲದಲ್ಲಿ ನಮ್ಮ 90s ಈ ಕಾಂಪಿಟೇಷನ್ ಮಾಡೋರು ಮಾತ್ರ ಮಿನಿಮಲ್ ಅಮೌಂಟ್ ಆಫ್ ಡೋಸೇಜ್ ತೊಗೊಂಡು ಯೂಸ್ ಮಾಡ್ತಾಯಿದ್ರು. ದೇವರೇನ ಅವಾಗ ಆ್ಯಂಪೋ ಡೆಲ್ಮಿನು ಇವೆಲ್ಲನೂ ಬಂದ್ಬಿಟ್ಟು ನಮಗೇನು ಗೊತ್ತಿರ್ತಾ ಇರಲಿಲ್ಲ, ಪ್ರೋಟೀನ್ ಪ್ಯೂರ್ ಕೂಡ ಗೊತ್ತಾಗ್ತಾ ಇರಲಿಲ್ಲ, ಚೆನ್ನಾಗಿ ತಿಂತಾಯಿದ್ವಿ, ವರ್ಕೌಟ್ ಎಲ್ಲ ಮಾಡ್ತಾಯಿದ್ವಿ. ಬಟ್ ಇವಾಗ ಜನ್ರೇಷನ್ ಏನಂದರೆ ಮನೆಯಿಂದ ಆಚೆ ಬರಬೇಕಂದ್ರೆ ಬಂದ್ಬಿಟ್ಟು ಸಪ್ಲಿಮೆಂಟ್ಸ್ ಬೇಕೇ ಬೇಕು ಅಂತ ಮೈಂಡ್ ಸೆಟ್ಟಲ್ಲಿದ್ದಾರೆ. ನೆಕ್ಸ್ಟ್ ಲೆವೆಲ್ ಹೋಗಿ ಆ ಇನ್ಫ್ಲುಯೆನ್ಸರ್ ಇವರು ಚೆನ್ನಾಗಿ ಮಾಡಿರೋ ಮೆಸೇಜ್ ಹಾಕು, ಅವನೊಂದು ಸ್ಟ್ಯಾಕ್ ಹೇಳ್ತಾನೆ, ಪೇ ಮಾಡೋ ದುಡ್ಡು ಅವ್ನು ಆನ್ಲೈನ್ ಟೈಮಿಂಗ್ ಪೇ ಮಾಡಿ ಸ್ಟ್ಯಾಕ್ ಪೇ ಮಾಡಿ ತೊಗೊತಾರೆ. ಸೊ ತೊಗೊಂಡು ಏನಕ್ಕೂ ಇಲ್ಲ, ಈ ಕಡೆ ಕಾಂಪಿಟೇಷನ್ನು ಮಾಡಲ್ಲ ಡೆಡಿಕೇಶನ್ ಆಗಿ, ಯಾಕಂದರೆ ಇವನು ಡಿಸಿಪ್ಲಿನೇ ಇಲ್ಲ. ಮಲಗೋದು ಅಷ್ಟು ಗಂಟೆಗೆ ತಿಳ್ಕೊಂಡು ತಿನ್ನೋದು, ಗಂಜಾ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡಿರ್ತಾರೆ. ಈ ಕಡೆ ಇದು ಆಗಲ್ಲ, ಕಾಂಪಿಟೇಷನ್ ಹೊಡೆಯಲ್ಲ, ಈ ಕಡೆ ಒಳ್ಳೆ ಬಾಡಿನೂ ಮಾಡೋಕ್ಕಾಗಲ್ಲ. ಸೊ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಏನಂದರೆ ಬಂದ್ಬಿಟ್ಟು ನಿಜವಾಗ್ಲೂ ನಿಮ್ಗೆ ಸೀರಿಯಸ್ ಗೋಲ್ ಐತೆ, ಇವಾಗ ಅಚೀವ್ ಮಾಡಿ ಏನಾದರೂ ಒಂದು ಮಾಡ್ತೀನಿ ಅಂದರೆ ಮಾತ್ರ ಮಾಡಿ. ಇಲ್ಲಾಂದರೆ ಜಸ್ಟು ಒಬ್ಬನ ಇನ್ಫ್ಲುಯೆನ್ಸರ್ ನೋಡಿ ನಾನು ಬಾಡಿ ಏನಾದರೂ ಬಿಲ್ಡ್ ಮಾಡ್ತೀನಿ ಅಂದರೆ ನೀವು ಆರಾಮಾಗಿ ICN ಕಾಂಪಿಟೇಷನ್ಗಳು ಈ ಥರ ನ್ಯಾಚುರಲ್ ಕಾಂಪಿಟೇಷನ್ ಮಾಡ್ಕೊಂಡು ಹೋಗಿ. ಸರ್ ಇದೇ ಮೇನ್ ಕ್ವಶನ್ ಸರ್. ICN ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಪರ್ಸೆಂಟ್ ನ್ಯಾಚುರಲ್, ಎಷ್ಟು ಪರ್ಸೆಂಟ್ ಎನ್ಹಾನ್ಸ್? ಬ್ರೋ ನೀವು ಹೋಗಿದ್ದೀರಾ, ಒಂದು ಜಡ್ಜ್ ಹೋಗಿದ್ದೀರಾ, ಯಾವ್ದಕ್ಕೆ ಮಸಲ್ ಮೇನಿಯಾ ಸರ್, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಬ್ರೋ ಮಸಲ್ ಮೇನಿಯಾಗ ಹೋದಾಗ ಬಂದ್ಬಿಟ್ಟು ಬರ್ತಾರೆ, ಇವಾಗ ನಮ್ಗೆ ಸ್ಟೇಜಲ್ಲಿ ನಿಂತ್ಕೊಂಡಿರೋವಾಗಲೇ ಯಾರ್ದು ನ್ಯಾಚುರಲು ಯಾರ್ದು ಇದು ಅಂತ ಗೊತ್ತಾಗುತ್ತೆ, ಆ ಕೈ ನೋವಿಂದ ಸಪ್ರೇಷನ್ಸ್ ಇಂದ ಗೊತ್ತಾಗುತ್ತೆ. ಸೊ ಬರೋವರೆಗೆ ಬಂದ್ಬಿಟ್ಟು ಅಲ್ಲಿ ಇಮಿಡಿಯೇಟ್ ಆಗಿ ಅವರು ಮಾರ್ಕ್ಸ್ ರೆಡ್ಯೂಸ್ ಮಾಡ್ಸೋಕ್ಕೆ ಹೇಳ್ತಾರೆ, ಅವರು CEO ನಮ್ಗೆ ಹೇಳ್ತಾರೆ ಈ ಥರ ಮಾರ್ಕ್ಸ್ ರೆಡ್ಯೂಸ್ ಮಾಡಿಬಿಟ್ಟು ಅವ್ರನ್ನ ಇದು ಮಾಡಿಬಿಡಿ ಅಂತ. ಅವ್ರು ಪ್ಲೇಸ್ ಕೊಡಲ್ಲ. ಸೊ ಮತ್ತೆ ಯಾಕೆ ಹೋಗ್ತಾರೆ ಸರ್? ಸುಮ್ಮನೆ ಹಂಗೆ ಬರೋಣ ಅಂತ ಬರ್ತಾರೆ. ಅವ್ರು ಬ್ಲಡ್ ಟೆಸ್ಟ್ ಎಲ್ಲ ತೆಗಿತಾರೆ, ಫಸ್ಟೇ ಒಂದು ಯೂರಿನ್ ಟೆಸ್ಟ್ ಎಲ್ಲ ತೆಗಿತಾರೆ, ಯೂರಿನ್ ಟೆಸ್ಟ್ ತೆಗೆದು ಇದು ಮಾಡ್ತಾರೆ. ಅದನ್ನ ಬಿಟ್ಟು ಇನ್ನು ICN ಇನ್ನೂ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಸರ್. ICN ಅಲ್ಲೂ ಹಂಗೆ ಕಾಣಿಸ್ತಾರಲ್ಲ ಸರ್? ಬ್ರೋ ಇವಾಗ ನಾವು ಹೆಂಗಂದ್ರೆ ಕೆಲವೊಂದು ಜನ ಜೆನೆಟಿಕ್ ಫ್ರೀಕ್ಸ್ ಅಂತ ಇದ್ದಾರೆ. ಲೆಟ್ಸೆ ನಿಮ್ ಕತೆಗೆ ಬರೋಣ, ಯಾರಿಗೂ ಬೇಡ, ನಿಮ್ಮನ್ನ ನೀವು ವಿಡಿಯೋ ಮಾಡೋವಾಗ ಎಷ್ಟು ಜನ ಬಂದ್ಬಿಟ್ಟು ಮೆಡಿಸನ್ ಎಷ್ಟೊಂದು ಜನ ಹೇಳಿದ್ರು, ದೊಡ್ಡ ಕಾಂಟ್ರವರ್ಸಿ ಆಯ್ತು ಇಲ್ವಾ? ಸೊ ನಿಮ್ಮ ಬಾಡಿ ಟೈಪ್ಗೆ ನೀವೇನೇ ತಿಂದ್ರೇನು BMR ಹೈ ಇರುತ್ತೆ, ಹರಿಸ್ಕೊಳ್ಳೋ ಶಕ್ತಿ ನಿಮ್ಗೆ ಇರುತ್ತೆ, ಓಕೆನಾ? ಸೊ BMR ಹೈ ಇರುವಾಗ ನಿಮ್ಮ ಬಾಡಿ ಟೈಪ್ ಮೀಸೋಮಾರ್ಫ್ ರೆಕ್ಟೋಮಾರ್ಫ್ ಇರುವಾಗ ಯು ಡೋಂಟ್ ವಾಂಟ್ ಟು ವರಿ ಅಬೌಟ್ ಫ್ಯಾಟ್ ಆರ್ ಎನಿಥಿಂಗ್. ಬಟ್ ನಾನು ಇವಾಗ ಗಂಟನೂ ಅಷ್ಟೇ, ಒಂದು 2 ತಿಂಗಳು ನಾನು ವರ್ಕೌಟ್ ಏನಾದ್ರು ಬಿಟ್ರೆ ನಾನು 3 ವರ್ಷ ಆಯ್ತು ಬ್ರೋ ಅಣ್ಣ ರೈಸ್ ತಿಂದು, ದೇವರೇ 3 ವರ್ಷ ಆಯ್ತು, ಯಾರು ಬೆಲೆ ಇಲ್ಲ. ಅದ್ರ ರೈಸ್ ಬಿಟ್ಟು ಬೇರೆ ಎಲ್ಲ ಜನ ಸ್ವಲ್ಪ ತಿಂತೀನಿ, ರೈಸ್ ತಿಂದು 3 ವರ್ಷ ಆಯ್ತು. ಸೊ ರೈಸ್ ತಿಂದಿಲ್ಲ, ಅದಕ್ಕೆ ನಾನು ಸಣ್ಣ ಇದ್ದೀನಿ ಅಂತ ಹೇಳಕ್ಕಾಗಲ್ಲ. ಕಾರ್ಬೋಹೈಡ್ರೇಟ್ಸ್ ಯಾವ ಮುಖಾಂತರ ತಗೊಂಡ್ರೇನೋ ಅಲ್ಲಿ ಗೆಟ್ ಫ್ಯಾಟ್. 1 ವಾರ ರೈಸ್ ತಿಂದ್ರೆ ಇಲ್ಲಿ 1 kg ಬರುತ್ತೆ ನನಗೆ. ಸೊ ಆ ಥರ ನಿಮ್ಮ ಬಾಡಿ ಟೈಪ್ಗೆ ನಿಮ್ಗೆ ಅಂತಾರೆ ಅಂದರೆ ಜಸ್ಟ್ ಥಿಂಕ್ ದಟ್ ಒಂದು 7 years 8 years ಮಾಡಿರೋರು, ಚೆನ್ನಾಗಿ ಒಳ್ಳೆ ಫಿಸಿಕ್ಕು, ಮಸಲ್ ಸಪ್ರೇಷನ್ಸು, ಮಸಲ್ ಇನ್ಸರ್ಷನ್ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿರೋರು ತುಂಬ ಜನ ಇದ್ದಾರೆ ಬ್ರೋ. ನಾವು ಹಂಗೆ ಎಲ್ಲರೂ ನಾವು ಬಂದ್ಬಿಟ್ಟು ಮೆಡಿಸನ್ ಅಂತ ಹೇಳಕ್ಕಾಗಲ್ಲ. ಜೆನೆಟಿಕ್ ಫ್ರೀಕ್ಸ್ ಆರ್ ದೇರ್. ನನ್ನ ಜಿಮ್ಮಲ್ಲಿ ಒಂದು ಹುಡುಗ ನಾನು ಕೆಲಸ ಕೊಟ್ಟಿದ್ದೆ, ಅವನು ಈಸ್ ನ್ಯಾಚುರಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲ ಅಂತ ಹೇಳಕ್ಕಾಗಲ್ಲ, ತುಂಬಾ ಜನ ಇದ್ದಾರೆ. ಇವಾಗ ಇವನ್ ಬಾಡಿ ಪಿಚ್ ತೋರಿಸು ಅಂತ ತೋರಿಸ್ತೀನಿ, ಗದ್ದೆ ಕೆಲಸ ಮಾಡ್ತಾ ಇದ್ದಿದ್ದು, ಯಾವ 6 packs ಓನ್ಲಿ ಬಿಲ್ಡಿಂಗ್ ಮಸಲ್ ಮಸಲ್ಸ್ ವೆರಿ ಹಾರ್ಡ್ ಫಾರ್ ದೇಮ್. ಅದಕ್ಕೆ ಅವ್ರು ಪ್ರೋಟೀನ್ ಕರೆಕ್ಟ್ ಡಿವೈಡ್ ಮಾಡಿ ಇದು ಮಾಡಿದ್ದೀನಿ. ಇಟ್ ಟೇಕ್ಸ್ ಇಯರ್ಸ್ ಆಫ್ ಟೈಮ್. ಬಟ್ ಐ ನೆವರ್ ನಾನು ಹೆಸರು ಮಾಡ್ಕೊಬೇಕು, ನಾನು ಇದು ಮಾಡಿ. ನನ್ನ ಹತ್ರ 15-20 ಜನ ಹುಡುಗಿದ್ದಾರೆ. ಒಂದು ಜಿಮ್ಮಲ್ಲೇ 7 ಜನ ಇದ್ದಾರೆ, ಎಲ್ಲ ಜಿಮ್ಮಲ್ಲಿ 50 ಜನ ಹುಡುಗ, ಎಲ್ಲರೂ ಫಿಟ್ ಆಗಿರ್ತಾರೆ. ಅವ್ರು ನಾನು ಹೆಸರು ಮಾಡ್ಕೊಬೇಕಂದ್ರೆ ಐಸನಲ್ಲಿ ಹಚ್ಚಿಬಿಟ್ರೆ ಎಲ್ಲರೂ ಪ್ಲೇಸ್ ಮಾಡ್ಕೊಂಡು ಬರ್ತಾರೆ. ಐಸನಲ್ಲಿ ಯಾವ್ದಾದ್ರು ಪ್ಲೇಸ್ ಆಗ್ತಾರೆ, ಯಾವುದೋ ಒಂದು ಕ್ಯಾಟಗರಿಯಲ್ಲಿ, ಬಿಗಿನರ್ ಕ್ಯಾಟಗರಿ, ಟೀನಲ್ಲಿ ಪ್ಲೇಸ್ ಮಾಡ್ತಾರೆ ಎಲ್ಲರೂ. ಬಟ್ ಐ ನೆವರ್ ಬೀನ್ ಸೆಲ್ಫಿಶ್ ಫಾರ್ ಎನಿಥಿಂಗ್. ನಾನು ಹೆಸರು ಮಾಡಬೇಕು, ನಾನು ದುಡ್ಡು ಮಾಡ್ಬೇಕಂತ ಹುಡುಗರಿಗೆ ಇರೋದನ್ನ ಪುಷ್ ಮಾಡಿ. ಬಟ್ ಎಷ್ಟೊಂದು ಜನ ಹೇಳ್ತಾರೆ ಏನಂತ, ಅವರು ಪೋಸ್ಟ್ ಸೈಕಲ್ ಥೆರಪಿ ಮಾಡ್ಕೊಂಡ್ ಬರ್ತಾರೆ ICNಗೆ. ಬ್ರೋ ನಾನು ಹೇಳ್ತೀನಿಲ್ಲ, ಇವಾಗ ಹೆಂಗೆ ಹೇಳೋದು, ಕೆಲವೊಂದು ಮೆಡಿಸನ್ಗೆ ಹಾಫ್ ಲೈಫ್ ಸೈಕಲ್ ಇದಿರುತ್ತೆ, ಹಾಫ್ ಲೈಫ್ ಇರುತ್ತೆ. ಇಷ್ಟು ದಿನದಲ್ಲಿ ಕಂಡುಹಿಡಿಬೋದು, ಇಷ್ಟು ದಿನ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಸೊ ನಮಗೆ ಅದು ಗೊತ್ತಾಗೋಕೆ ಒಂಥರ ಇದು, ಅದು ಕಾಂಪ್ಲಿಕೇಟೆಡ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಅಸೋಸಿಯೇಷನ್ ಬಗ್ಗೆ ನಾವು ಮಾತಾಡೋದು ಬೇಡ. ಜಸ್ಟ್ ಜನರಲಿ ಬಂದ್ಬಿಟ್ಟು
ಎಸ್ ಐತೆ. ಇವಾಗ ಕೆಲವೊಂದು ಮೆಡಿಸಿನ್ ಇಷ್ಟಿಷ್ಟು ದಿನಗಳಲ್ಲಿ ಯೂಸ್ ಮಾಡ್ಕೊಂಡು ಇವಾಗ ಅನಾವಾರ ಯೂಸ್ ಮಾಡ್ಕೊಂಡು ಹೆಂಗೆ ಯೂಸ್ ಮಾಡ್ಕೊಂಡು ಬರೋರು ಇದ್ದಾರೆ. ಏನು ಕಂಡಿಡಿಯಕ್ಕಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಅವ್ರ ಬಗ್ಗೆ ಗೊತ್ತಿರೋರಿಗೆ ಅವ್ರು ಏನು ಮಾಡಿರ್ತಾರೆ ಏನು ಮಾಡಿಲ್ಲ ಅಂತ. ಇನ್ನೂ ಎಷ್ಟೊಂದು ಬೇರೆ ಬೇರೆ ಅಸೋಸಿಯೇಷನಲ್ಲಿ ನಾನು ಕನ್ನಡ ನೋಡಿದ್ದೀನಿ, ನಾವು ಮೀಟ್ ಮಾಡಿದಾಗ ಕೇಳಿದ್ದೀನಿ, ನಾವು ಹಂಗೆ ನಾವು ಹಿಂಗೆ ಅಂತ ಇರ್ತಾರೆ. ಬಟ್ ದೇ ಹ್ಯಾವ್ ಬೀನ್ ನೋನ್ ದಟ್ ಬೇರೆ ಬೇರೆ ಜಿಮ್ಗಳಿರುವಾಗ ಯಾರಾದ್ರೂ ರೆಡಿ ಆಗ್ತದೆ, ಅವ್ರು ಎಷ್ಟು ಡೋಸೇಜ್ ಹಾಕಿದ್ರೆ ಎಲ್ಲ ನಮ್ಗೆ ಗೊತ್ತು. ಬಟ್ ನಾವು ದೇ ರಿಫಾರ್ಮ್ಡ್, ನಾನು ಇದು ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ನೆಕ್ಸ್ಟ್ ಇಯರ್ ಐಸನಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮೇಷನ್ ಸೀರೀಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವಾ ಸರ್? ಸೀರಿಯಸ್ ಆಗಿ ಬ್ರೋ. ಆಲ್ ದ ಬೆಸ್ಟ್ ಸರ್. ಯಾಕಂದ್ರೆ ಏನಂದ್ರೆ ವಿ ಹ್ಯಾವ್ ನ್ಯಾಚುರಲ್ ಮಸಲ್ ಮಾಸ್ ಐತೆ, ಓನ್ಲಿ ನೀಡ್ ಟು ರಿಡ್ಯೂಸ್ ದ ಫ್ಯಾಟ್ ಪರ್ಸೆಂಟೇಜ್. ರೀಸೆಂಟ್ ಆಗಿ ಮಾಡಿದೆ 111 days ಟ್ರಾನ್ಸ್ಫಾರ್ಮೇಷನ್ ಅಂತ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು ಅದು ಕಂಪ್ಲೀಟ್ ಮಾಡಿದೆ ಬಿಕಾಸ್ ಆಫ್ ಇಂಜುರೀಸ್ ಅದು ಇದು. ಸೊ ಹಂಗೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್, ವಿ ಕ್ಯಾನ್ ಮೇಕ್ ಇಟ್. ಇವಾಗ ನೀನು ಆಲ್ರೆಡಿ ಅಲ್ಲೇ ಯೂಸ್ ಮಾಡಿದೆ, ಅದಕ್ಕೆ ಇವಾಗ ಬಂದು ಮಾಡಬಾರ್ದು ಅಂತ ಏನು ರೂಲ್ಸ್ ಏನಿಲ್ಲ. ದೇ ಕ್ಯಾನ್ ಯೂಸ್ ಲೈಕ್ 2 years ಇಲ್ಲ 1 year ಯೂಸ್ ಮಾಡಿರ್ಬೋದು. ಇವಾಗೆಲ್ಲ ಇದು ಮಾಡ್ಕೊಂಡು ಬಂದು ಮಾಡ್ಬೋದು. ಜಸ್ಟ್ ರಿಡ್ಯೂಸ್ ದ 5% 6 packs ಬರುತ್ತೆ. ಏನು ಕಂಡುಹಿಡಿತಾರೆ ಸರ್? ಏನು ಕಂಡುಹಿಡಿಯಕ್ಕೆ ಆಗಲ್ಲ ಬ್ರೋ. ಹೆಂಗ್ ಕಂಡುಹಿಡಿತಾರೆ? ಆವಾಗಂದ್ರೆ ಯೂಸ್ ಮಾಡಿದ್ರೆ ಆ ಬ್ಲಡ್ ಟೆಸ್ಟ್ ಅಲ್ಲಿ ತೆಗೆದ್ರೆ ಮಾತ್ರ ಕೆಲವೊಂದು ಟೆಸ್ಟ್ಗಳೈತೆ, ಆ ಟೆಸ್ಟ್ ಅಲ್ಲಿ ಮಾತ್ರ ಕಂಡುಹಿಡಿತಾರೆ. ಇಲ್ಲಾಂದ್ರೆ ಇಲ್ಲ ಅಷ್ಟೇ ಗಾನು. ಏನ್ ಮಾಡಕ್ಕಾಗಲ್ಲ ಅದೆಲ್ಲ. ಸೊ ಇವಾಗ ರಾಕಿ ಸರ್ ಜಿಮ್ ನೋಡೋಣ ಯಾವ ತರ ಇದೆ ಅಂತ. ಬನ್ನಿ ಬ್ರೋ ಸರ್ ಬನ್ನಿ. ಹೇಪಾ ಅಂತ ಹೇಳಿ ಬ್ರೋ. ಹೇಪಾ ನಕ್ಕಲೇ ಲೆಟ್ಸ್ ಎಕ್ಸ್ಪ್ಲೋರ್ ದ ರಾಕೀಸ್ ಬೈಸ್ ಜಿಮ್. ಎಸ್ ಬ್ರೋ. ಸರ್ ಇವಾಗ ಎಷ್ಟೊಂದು ಜನ ಯೂತ್ಸ್ ಕ್ರಿಯೇಟಿನ್ ತಗೊಬೇಕು, ಪ್ರೀ ವರ್ಕೌಟ್ ತಗೊಬೇಕು, ಅವಾಗ ಮಾತ್ರ ಜಿಮ್ ಹೋಗಿ ವರ್ಕೌಟ್ ಮಾಡಬೇಕು. ಇಲ್ಲ ಅಂದ್ರೆ ಜಿಮ್ ವರ್ಕೌಟ್ ಮಾಡೋದು ಬ್ಲಡ್ ಅಲ್ಲಿ ಇರಲ್ಲ, ಮಸಲ್ಸ್ ಬರಲ್ಲ, ಹಂಗೆ ಅದೇನು ಸರ್ ಸುಳ್ಳ ನಿಜಾನ? ಬ್ರೋ ಅದು 100% ಸುಳ್ಳೇ ಬ್ರೋ ಅದು. ಯಾಕಂದ್ರೆ ಅದೇ ನಾನು ಹೇಳಿದ ತರ ಮೆಂಟಲಿ ಅವ್ರು ಬಂದು ಬಿಲೀವ್ ಮಾಡಿರ್ತಾರೆ, ನನಗೆ ಇವತ್ತು ಕ್ರಿಯೇಟಿನ್ ಖಾಲಿ ಆಯ್ತು, ನಾನು ಜಿಮ್ಗೆ ಹೋಗಲ್ಲ, ಪ್ರೀ ವರ್ಕೌಟ್ ಖಾಲಿ ಆಯ್ತು ಹೋಗಲ್ಲ ಅಂತ. ನೀವು ಅದು ಕ್ರಿಯೇಟಿನ್ ಪ್ರೀ ವರ್ಕೌಟ್ ಎಲ್ಲ ಸಪ್ಲಿಮೆಂಟ್ಸ್ ಒಂದು ಕಡೆ ಇಕ್ಕಿದ್ರೆ ಬಂದ್ಬಿಟ್ಟು ನೀವು ಜಸ್ಟ್ ವರ್ಕೌಟ್ ನಾರ್ಮಲ್ ಫುಡ್ ಎಲ್ಲ ಯು ಕ್ಯಾನ್ ಮೇಕ್ ಎ ಗುಡ್ ಬಾಡಿ. ಸೊ ಈ ಕ್ರಿಯೇಟಿನ್ ಈ ಸಪ್ಲಿಮೆಂಟ್ಸ್ ಎಲ್ಲಾನು ಕಮ್ಸ್ ಸೆಕೆಂಡ್ರಿ. ಫಸ್ಟ್ ನಿಮ್ಗೆ ಬರೋದು ನಿಮ್ಮ ಒಂದು ಸ್ಲೀಪ್. ನಾನು ಯಾವತ್ತೂ ಹೇಳ್ತೀನಿ, ನಿಮ್ಮ ನಿದ್ದೆ ಬಂದ್ಬಿಟ್ಟು ಕರೆಕ್ಟ್ ಆಗಿದ್ರೆ ವೆರಿ ಇಂಪಾರ್ಟೆಂಟ್ ಫಾರ್ ಬಿಲ್ಡಿಂಗ್ ಮಸಲ್, ಲೂಸಿಂಗ್ ಫಟ್, ಎನಿಥಿಂಗ್. ಸೆಕೆಂಡ್ ಒಂದು ನಿಮ್ಮ ಲೈಫ್ ಸ್ಟೈಲು. ನೀನು ಫುಲ್ಲು ಜಂಕ್ ಬಿರಿಯಾನಿ ತಿನ್ಕೊಂಡ್ಬಿಟ್ಟು ಅದು ತಿನ್ಕೊಂಡ್ಬಿಟ್ಟು ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಬೀಯಿಂಗ್ ಗುಡ್ ಮಸಲ್ ಮಾಸ್ ಆರ್ ಫ್ಯಾಟ್ ಲಾಸು. ನೆಕ್ಸ್ಟ್ ಬಂದ್ಬಿಟ್ಟು ಬರುತ್ತೆ ನಿಮ್ಮ ಡಯಟ್ ಪ್ಲಾನಿಂಗ್. ಡಯಟಲ್ಲಿ ಒಳ್ಳೆ ಪ್ರೋಟೀನ್ ಇರಬೇಕು, ಅದ್ರ ಜೊತೆ ಬಂದು ಫೈಬರ್ ಇರಬೇಕು, ಲಿಟಲ್ ಬಿಟ್ ಅಮೌಂಟ್ ಕಾರ್ಬ್ಸ್ ಇರಬೇಕು, ಪ್ರೋಟೀನ ಡಿವೈಡ್ ಮಾಡಬೇಕು ಈಚ್ ಮೀಲಲ್ಲಿ. ಅದಾದಮೇಲೆ ವರ್ಕೌಟ್ ಬರುತ್ತೆ. ಸೊ ಇವ್ರು ಜಸ್ಟ್ ಈ ಪ್ರೋಟೀನು ಈ ಪ್ರೀ ವರ್ಕೌಟ್ ಖಾಲಿ, ಈ ಪ್ರೀ ವರ್ಕೌಟಿಂದ ನಾವು ಮಾಡ್ತೀನಿ ಅಂದರೆ ಅದೆಲ್ಲ ಒಂದು ಮೈಂಡ್ ಸೆಟ್ ಅವ್ರಿಗೆ. ಸೇಮ್ ಪ್ಲೆಸಿಬೋ ಎಫೆಕ್ಟು. ನಾನು ಇವಾಗ ಜಸ್ಟು ನಾವು ಪ್ರೀ ವರ್ಕೌಟ್ ಅನ್ಕೊಂಡ್ಬಿಟ್ಟು ನಾನು ಗ್ಲೂಕೋಸ್ ಕೊಡ್ತೀನಿ ಅನ್ಕೊಳ್ಳಿ, ಅದನ್ನ ತೊಗೊಂಡ್ಬಿಟ್ಟು ಸಕ್ಕತ್ತಾಗಿತ್ತು ವರ್ಕೌಟು ಅಂತ. ಎಲ್ಲ ಪ್ಲೆಸಿಬೋ ಎಫೆಕ್ಟ್ ಅದು, ಅದರಿಂದ ಏನು ಯೂಸ್ ಇಲ್ಲ. ನಾನು ಇವಾಗ ರೀಸೆಂಟಾಗಿ ವಿಡಿಯೋ ಹಾಕಿದೆ, ಕ್ರಿಯೇಟಿನ್ ಬಂದ್ಬಿಟ್ಟು ಪ್ರೀ ವರ್ಕೌಟ್ ತೊಗೊಂಡವ್ರು ತುಂಬ ಜನ ಇದ್ದಾರೆ. ಅವೆಲ್ಲ ವರ್ಕೇ ಆಗಲ್ಲ. ಕ್ರಿಯೇಟಿನ್ ಡಿಸೈನ್ ಫಾರ್ ಪೋಸ್ಟ್ ವರ್ಕೌಟ್. ಯಾಕಂದರೆ ಪೋಸ್ಟ್ ವರ್ಕೌಟಲ್ಲಿ ಮಸಲಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಇಫ್ ಯು ಕಂಬೈನ್ ವಿತ್ ಪ್ರೋಟೀನ್ ಆ್ಯಂಡ್ ಕಾರ್ಬ್ಸ್, ಕ್ರಿಯೇಟಿನ್ ಇನ್ಕ್ಲೂಡ್ ಮಾಡುವಾಗ ಫಾಸ್ಟ್ ಅಬ್ಸರ್ಪ್ಷನ್ ಆಗುತ್ತೆ. ಅಫ್ಕೋರ್ಸ್ ಫಾಸ್ಟ್ ಅಬ್ಸರ್ಪ್ಷನ್ ಆಗುವಾಗ ಫಾಸ್ಟ್ ರಿಕವರಿ ಆಗುತ್ತೆ. ಆ ಫಾಸ್ಟ್ ರಿಕವರಿ ಆದರೆ ಮಸಲ್ ಮಾಸ್ ಚೆನ್ನಾಗಿ ಗ್ರೋ ಆಗುತ್ತೆ. ಸಿಂಪಲ್ ಸೈನ್ಸ್. ಅದನ್ನ ಬಿಟ್ಟು ಕಾಫಿಯಲ್ಲಿ ತಗೋ, ಗ್ರೇಪ್ ಜ್ಯೂಸಲ್ಲಿ ತಗೋ, ಅದರಲ್ಲಿ ತಗೋ, ಅವೆಲ್ಲ ನೆಸೆಸರಿನೇ ಇಲ್ಲ. ಸೊ ಈ ಥರ ಅಂಟಿಲ್ ಆರ್ ಅನ್ಲೆಸ್ ಪ್ರೋಟೀನು ಅಷ್ಟೇ. ನಾನು ಎಲ್ಲರಿಗೂ ಹೇಳ್ತೀನಿ, ಪ್ರೋಟೀನ್ ಬಂದ್ಬಿಟ್ಟು ಪೋಸ್ಟ್ ವರ್ಕೌಟ್ ಯಾಕೆ ತಗೊಳ್ಳಿ ಅಂದರೆ, ಇವಾಗ ಕನ್ಸಿಡರ್ ನಾನೇ ತಗೊಳ್ಳಿ, ನಾನು ಬೆಳಿಗ್ಗೆಯಿಂದ ಯಾವುದು ಪ್ರೋಟೀನ್ ಮೀಲ್ ಹಾಕಿಲ್ಲ. ಓಟ್ಸ್ ಕುಡ್ಕೊಂಡ್ಬಂದೆ, ನೈಟು ಬಂದ್ಬಿಟ್ಟು ಟೈಮ್ ಇದ್ದರೆ ಪ್ರೋಟೀನ್ ಅದನ್ನು ಚಪಾತಿ ಜೊತೆ ಎಗ್ಗು ಇದ್ದರೆ ತೊಗೊತೀನಿ. ಒಂದೊಂದ್ಸರಿ ಬಿಸಿಯಲ್ಲಿ ಅರ್ಜೆಂಟಲ್ಲಿ ಬಿಟ್ಬಿಡ್ತೀವಿ. ಪ್ರೋಟೀನ್ ಮೀಲ್ ಲೈಕ್ ನೈಟಲ್ಲಿ ಲೈಕ್ 2 meals ನಿಂದು ಪ್ರೋಟೀನ್ ಇಲ್ಲ ಅಂದರೆ ಪೋಸ್ಟ್ ವರ್ಕೌಟಲ್ಲಿ ಪ್ರೋಟೀನ್ ಇಮಿಡಿಯೇಟಾಗಿ ಕನ್ಸ್ಯೂಮ್ ಮಾಡುವಾಗ ಅದರಿಂದ ಚೆನ್ನಾಗಿ ರಿಸಲ್ಟ್ಸ್ ನಿಮ್ಗಿರುತ್ತೆ, ಅಬ್ಸರ್ಪ್ಷನ್ ಚೆನ್ನಾಗಿರುತ್ತೆ, ಅದರಿಂದ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಸೊ 3 ಹೊತ್ತು ಪ್ರೋಟೀನ್ ಕರೆಕ್ಟಾಗಿ ತಿನ್ನೋರು ಇನ್ನು 1 hour ಬಿಟ್ಕೊಂಡು ಕೊಡಿ, ಇಲ್ಲ 2 hour ಬಿಟ್ಕೊಂಡು ಕೊಡಿ, ಮ್ಯಾಟ್ರ್ ಆಗಲ್ಲ. ಬಟ್ ನಾನು 3 ಹೊತ್ತು ನನ್ನ ವೀಡಿಯೋಸು ನನ್ನ ಆಡಿಯನ್ಸ್ ಎಲ್ಲನೂ ದೇ ಡೋಂಟ್ ನೋ ಏನು ಪ್ರೋಟೀನ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಪ್ರೋಟೀನ್ ಫುಡ್ಸು. ಅವ್ರಿಗೆ ನಾರ್ಮಲ್ ಮುದ್ದೆ ಬೆಳಿಗ್ಗೆ ಇಡ್ಲಿ ಚಪಾತಿ ಅನ್ನ ತಿನ್ಕೊಂಡು ಬರೋರು. ಅವ್ರಿಗೆ ಅಫ್ಕೋರ್ಸ್ ವರ್ಕೌಟ್ ಆದಮೇಲೆ ಇಮಿಡಿಯೇಟಾಗಿ ಪ್ರೋಟೀನ್ ಶೇಕ್ ಕುಡಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಇಲ್ದಿರೋಕೆ ಅಟ್ಲೀಸ್ಟ್ ಒಂದು 10 to 15% ಆಫ್ ಮಸಲ್ ಮಾಸ್ ದೇ ಕ್ಯಾನ್ ಬಿಲ್ಡ್ ಜಸ್ಟ್ ಬೈ ಆ್ಯಡಿಂಗ್ 1 scoop ಆಫ್ ಪ್ರೋಟೀನ್ ಇಮಿಡಿಯೇಟ್ಲಿ ಪೋಸ್ಟ್ ವರ್ಕೌಟಲ್ಲಿ. ಸೊ ಅದು ಮಿತ್ ಬ್ರೋ, ಅದು ಜಸ್ಟ್ ತಲೆಯಲ್ಲಿರೋದು. ನಾನು ಪ್ರೀ ವರ್ಕೌಟ್ ತಗೊಂಡ್ರೆ ಮಾತ್ರ ವರ್ಕೌಟ್ ಆಗುತ್ತೆ ಅನ್ನೋದು ಜಸ್ಟ್. ಸೊ ಇವಾಗ ಬಂದಿದ್ದೀವಿ ಗ್ರೌಂಡ್ ಫ್ಲೋರ್ಗೆ. ಸರ್ ಸಖತ್ತಾಗಿ ಬನ್ನಿ ಸರ್. ಲೈಟ್ ಆಗಿದೆ ಸರ್. ನಮ್ಮ ಜಿಮ್ಮಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು, ಈ ಲೈಟ್ಸ್ ಮಣಿಕೋಮ್ ಲೈಟ್ಸ್ 2 years ಬಿಫೋರ್ ನಾನು ಬಂದ್ಬಿಟ್ಟು ಇದು ಮಾಡಿದ್ದೆ. ಓಕೆ. ಸೊ ಈ ಥರ ಲೈಟ್ಸು ಇಡೀ ಇಂಡಿಯಾದಲ್ಲಿ ಬಂದ್ಬಿಟ್ಟು ಯಾರು ಈ ಥರ 2800 ಸ್ಕ್ವೇರ್ ಫೀಟ್ ಸ್ಟಿಚ್ ಯಾರು ಆಗಲ್ಲ. ಒಂದು
ಇದ್ರು ಎಲ್ಲ ಆಗ್ತಾ ಇತ್ತು. ಇವಾಗ ನನ್ನ ಜಿಮ್ ನೋಡ್ಬಿಟ್ಟು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಂದು 5 ದಿನ ಆಗ್ತಾ ಇದೆ. ಸರ್ ಎಷ್ಟೊಂದು ಜಿಮ್ಮಲ್ಲೂ ಹಂಗೆ ಇದೆ ಸರ್. ಇವಾಗ ಎಷ್ಟೊಂದು ಜಿಮ್ಮಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ ಇವಾಗ. 2 years ಬಿಫೋರ್ ನಾನು ಮಾಡೋವಾಗ ವಿಡಿಯೋನೂ ಹಾಕಿದ್ದೀನಿ. ಇಲ್ಲೇ ಇದ್ದಿಲ್ಲ, ನಾನು US ಅಲ್ಲಿ ಒಂದು ವಿಡಿಯೋ ನೋಡಿ ಅದಿಷ್ಟು ಮಾತ್ರ ಹಾಕಿದ್ದು. 3 ಅನಿಮಂದು ಐತಲ್ಲ, ಇಷ್ಟು ಮಾತ್ರ ಒಂದು ಕಾಸ್ಟಿಂಗ್ ಸೆಕ್ಷನ್ ಹಾಕಿದ್ದು. ಆವಾಗ ನೋಡಿ ಡೆಲ್ಲಿಯಿಂದ ಕಳಿಸಿ 3 ತಿಂಗಳು ಕಷ್ಟ ತೆಗೆದು ಇದು ಮಾಡ್ತಿದ್ರು ಸರ್. ಎಲ್ಲ ಎಕ್ವಿಪ್ಮೆಂಟ್ಸ್ ಒಂದೊಂದು ಬಾಡಿ ಪಾರ್ಟ್ಗೂ ಬಂದ್ಬಿಟ್ಟು 4 ನೀವು ಹೊಡಿತೀರಾ ಸರ್, ನಾವೆಲ್ಲ ಸಖತ್ತು ಸರ್. ಆಲ್ಮೋಸ್ಟ್ ಆಲ್ ಎಲ್ಲ ಇದೆ ಸರ್. ಮತ್ತು ಇದು ಫೋರಮ್ ಚಂಡಿ ಹೊಸದಾಗಿ ಬಂದಿರೋದು ನಂದೇನು ಮನೆಯಲ್ಲಿ ಎಲ್ಲ ನಾನು ಬಂದ್ಬಿಟ್ಟು ಮನೆ ತೊಗೊಬೇಕು, ಕಾಸು ತೊಗೊಬೇಕಂತಲ್ಲ. ಯಾವ್ದೊಂದು ಮಿಷಿನ್ ಹಾಕೋಣ, ನಿಮಗೆ ಜಾಗ ಇಲ್ಲ ಅಂದ್ರೆ ಪರವಾಗಿಲ್ಲ, ಮಿಷಿನ್ಸ್ ಹಾಕಿ ಮುಗಿಸೋದು ಅಂತ ನನಗೆ ಆಸೆ. ಯಾಕಂದರೆ ನಾನು ವರ್ಕೌಟ್ ಮಾಡ್ತೀನಿಲ್ಲ, ನನಗೆ ಆ ಒಂದು ಫೀಲ್ ಸಿಗಬೇಕು. ಏನು ಟ್ರೆಂಡಿಂಗಲ್ಲಿ ಆಯಿತು ಆ ಮಿಷಿನ್ ನಾನು ಹಾಕ್ತೀನಿ ನನ್ನ ಜಿಮ್ಮಲ್ಲಿ ಸರ್. ಸಖತ್ತಾಗಿದೆ ಸರ್, ಮಾತಾಡೋಂಗಿಲ್ಲ ಸರ್ ನಿಮ್ಮ ಜಿಮ್ ಬಗ್ಗೆ. ಇದು ಹೇಳ್ಬೇಕಂದ್ರೆ ವೈಟ್ ಫೀಲ್ಡಲ್ಲಿ ಹೌದು ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಜಿಮ್. ಹೌದು, ನೀವು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಸರ್. ಸರ್ ಜಿಮ್ ಎಲ್ಲರೂ ಹಾಕೊಂತಾರೆ, ಹೌದು. ಮೇಂಟೈನ್ ಮಾಡೋದು ಕಷ್ಟ ಸರ್. ನಿಜ. ನೀವು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀರಾ ಸರ್. ಸೀರಿಯಸ್ ಆಗಿ ಖುಷಿನೇ ಆಗ್ಬಿಡ್ತದೆ ಸರ್ ನನಗದು. ಇದು ಸಜಾಪುರ ಜಿಮ್ಮು. ಇದೇ ಥರ ಬಂದ್ಬಿಟ್ಟು ನಮ್ಮದು ವೈಟ್ ಫೀಲ್ಡ್ ಜಿಮ್ಮು ಇದಕ್ಕಿಂತ 2 times ದೊಡ್ಡದು. ಅದು ಬೇರೆ ಲೆವೆಲಾಗೇ ಇರುತ್ತೆ. ಇದು 2 ವರ್ಷ ಹಿಂದ್ಗಡೆ ಓಪನ್ ಆಗಿರೋದು. ಅದು ಇನ್ನೂ ಸಖತ್ತಾಗುತ್ತೆ ಸರ್. ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಹೋಗಿ. ನೋಡಿ, ಅದು ಆ ಮಿಷನ್ ಬಂದ್ಬಿಟ್ಟು ಹೊಸ ಚೆಸ್ಟ್ ಶೋಲ್ಡರ್ಗೆ ತುಂಬ ಚೆನ್ನಾಗಿ ಎಫೆಕ್ಟು ಮಸ್ತಾಗಿ ರಿಯಲಾಗಿ ನೀವು ಇಲ್ಲಿ ಅನಿಸುತ್ತೆ. ಅದೇ ಥರ ಸಖತ್ತಾಗಿದೆ ಮತ್ತೆ ಹಂಗೆ ಎಲ್ಲ ಒಂದು ಕಡೆ ಎಲ್ಲ ಎಕ್ವಿಪ್ಮೆಂಟ್ಸು ತೋರಿಸ್ಕೊಂಬಂದ್ಬಿಡು ಅಲ್ಲಿಂದ ಇಲ್ಲಿ ಸ್ಟ್ರೈಟಾಗಿ ಹೋಗುವ ಹಾಗೆ. ಸರ್ ಸರ್ ಎಲ್ಲ ನಿಮಗೆ ಎಲ್ಲ ಲೋನ್ಸ್ ಮನೆ ಮೇಲೆ ಮೋಟೆಗೆ 16% ಬಿಟ್ಟು ಮನೆ ಅದು ಚೆನ್ನಾಗಿನ ಆಡ ಇರ್ಬೋದು, ಅದು ಪರ್ಸ್ನಲ್ ಲೋನ್ಸ್ ಎಲ್ಲ ಲೋನ್ಸ್. ಸರ್ ಜಿಮ್ ಮಾಡೋದು ಈಸಿನಾ ಕಷ್ಟ? ಜಿಮ್ ಮಾಡೋದು ತುಂಬ ಕಷ್ಟ. ನಮ್ಮ ಥರ ಕಾರ್ಪೊರೇಟ್ ಅವ್ರಿಗೆ ತುಂಬ ಈಸಿ. ಯಾಕಂದರೆ ಇಲ್ಲಿ 1 man ಆಗಿದ್ದ ಎಲ್ಲ ಏನಾದರೂ ಜಸ್ಟ್ ಫಾರ್ ಐಡೆಂಟಿಟಿ ಮಾಡಿದ್ದೀವಿ, ಆ ಹೆಸರನ್ನ ಬಿಡ್ಸ್ಕೊಂಡು ಹೋಗ್ಬೇಕಂತ ಸರ್ವಿಸ್ ಪ್ರೊವೈಡ್ ಮಾಡೋದು ತುಂಬ ಕಷ್ಟ. ಹೋಟ್ಲಿಗೆ ಹೋದರೆ ಹೆಂಗೆ ಒಂದು ದಿನ ಚೆನ್ನಾಗಿದ್ದೀನಿ ಹೋಗ್ತಾರೆ, ಇಷ್ಟು ದಿನ ಚೆನ್ನಾಗಿಲ್ಲ ಹೋಗಲ್ಲ. ಅದೇ ಥರ ಇಲ್ಲಿ ಯಾವಾಗಲೂ 365 days ಯೂನಿಟ್ ಬಿ ಸ್ಮೈಲಿಂಗ್ ಸರ್ವಿಸ್ ಕೊಡ್ತಾ ಇದ್ದರೆ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಪಕ್ಕದಲ್ಲ ತುಂಬ ಕಷ್ಟ ಸರ್. ಮೇಂಟೈನ್ ಮಾಡೋದು ತುಂಬ ಕಷ್ಟ. ತುಂಬ ಕಷ್ಟ. ಹುಡುಗನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಜಿಮ್ನ ಮೇಂಟೈನ್ ಮಾಡೋದು ಈಸಿ, ಹುಡುಗನ ಮೇಂಟೈನ್ ಮಾಡೋದು ಕಷ್ಟ. ತುಂಬ ಕಷ್ಟ. ಎಲ್ಲ ಜಿಮ್ ಅನಿಸ್ತಿದ್ದು ಸರ್. ತುಂಬ ಥ್ಯಾಂಕ್ ಯು ಸರ್. CDCಗೆ ಒಂದು ಸನ್ಶೈನೇ ಕೊಟ್ಬಿಟ್ಟಿದ್ದೀರಾ ಸರಿ. ಏನು ಹೇಳ್ತೀರಾ ನಮ್ಮ ಆಡಿಯನ್ಸ್ಗೆ, ನೋಡೋರಿಗೆ? ಆಡಿಯನ್ಸ್ಗೆ ಏನು ಹೇಳ್ತೀನಿ ಅಂದರೆ, ನೋಡಿ ಇವರು ಒಂದು ಮೋಟಿವೇಶನ್. ಅದೇ ಸೊ ಸುಭಾಷ್ ಅವ್ರು ಬಂದ್ಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ಸ್ಪಿರೇಷನ್ ಆಗಿದ್ದಾರೆ ಯಂಗ್ಸ್ಟರ್ಸ್ಗೆ. ಒಳ್ಳೆ ವಿಷಯನ ಸ್ಪ್ರೆಡ್ ಮಾಡಿ ಎಲ್ಲರ ಹತ್ರ. ಮತ್ತು ಇವಾಗ ಏನಾದರೂ ಎಕ್ಸಸೈಸ್ ಮಾಡಬೇಕು, ಇದೆಲ್ಲ ಮಾಡಬೇಕಂತ ಹೇಳ್ತಾರೆ. ಸೊ ಫಸ್ಟು ಈ ಸಪ್ಲಿಮೆಂಟ್ಸ್ ಇವೆಲ್ಲ ಬಂದ್ಬಿಟ್ಟು ಒಂದು ಕಡೆ ಇದೆ. ಎಲ್ಲ ಟಾಪಿಕ್ ಮಾತಾಡಿದ್ದಾರೆ. ಜಸ್ಟ್ ನಿಮ್ಮ ಮೇಲೆ ಫೋಕಸ್ ಮಾಡಿ. ನೀವು ಇವಾಗೆಲ್ಲ ಕಷ್ಟ ಬೀಳ್ತೀನಿ, ನಾನು ದುಡ್ಡು ಮಾಡ್ತೀನಿ, ಆಮೇಲೆ ಹೋಗ್ತೀನಿ ಅಂದರೆ ಹೆಲ್ತು ಆ ಥರ ಇರಲ್ಲ. ಯು ನೀಡ್ ಟು ಸ್ಪೆಂಡ್ ಟೈಮ್ ಫಾರ್ ಯುವರ್ ಸೆಲ್ಫ್. ಇವಾಗಲೇ ನೀವು ಮಾಡಿದ್ರೆ ಆಗೋದು. ನಾಳೆದು ಮಾಡೋವಾಗ ನಿಮ್ಗೆ ಹಾಸ್ಪಿಟ್ಲಿಗೆ ಬೈಕ್ ಹೋಗೋವಾಗಲೇ ಕಷ್ಟ ಗೊತ್ತಾಗುತ್ತೆ. ಸೊ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಯಾರಿಗೋ ಇನ್ನೊಂದು ಹುಡುಗಿಗೆ ಕಾರ್ಗೆ ಬೈಕ್ ಇನ್ವೆಸ್ಟ್ ಮಾಡೋದು ಇರಲಿ, ಬಟ್ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಬಿಲ್ಡ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ಇಲ್ಲ, ಇಟ್ಸ್ ಸ್ಟ್ರೆಸ್ ಬಸ್ಟರು, ಹಾರ್ಮೋನ್ಸ್ ರೆಗ್ಯುಲೇಟ್ ಆಗುತ್ತೆ, ವಿಲ್ ಬಿ ಹ್ಯಾಪಿ. ಈ ಥರ ಸಾವಿರಾರು ಬೆನಿಫಿಟ್ಸು. ಪಿಲ್ಸ್ ತೊಗೊಂಡ್ರೂ ಬರೋಲ್ಲ, ಮೆಡಿಸನ್ಸ್ ತೊಗೊಂಡ್ರೂ ಬರೋಲ್ಲ, ಲವ್ ಮಾಡಿದ್ರೂ ಬರೋಲ್ಲ. ಎಕ್ಸಸೈಸಲ್ಲಿ ವರ್ಕೌಟಲ್ಲಿ ಅದು ಬರುತ್ತೆ. ನಾವು ಎಷ್ಟೇ ದಿನ ಫುಲ್ಲು ಸ್ಟ್ರೆಸ್ ಆಗಿದ್ರೆ ನಮ್ಮದು ಜಿಮ್ಮಿಗೆ ಬಂದ್ಬಿಟ್ಟು ಒಂದು 2 ಸೆಕೆಂಡ್ ವರ್ಕೌಟ್ ಹೋದರೆ ತುಂಬ ನೆಮ್ಮದಿ ಅನಿಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇಲ್ಲಾಂದರೆ ಏನಪ್ಪ ಇದು ಜೀವನ, ಏನಾಗೋಯ್ತು ಅಂತ ಸೂಸೈಡಲ್ ಥಾಟ್ಸ್ ಎಲ್ಲ ಬಂದು ಏನು ಮಾಡ್ತಾ ಇದ್ದೀವಿ ನಾವು ಲೈಫಲ್ಲಿ ಅಂತ ಹೇಳ್ಬಿಟ್ಟು. ವರ್ಕೌಟ್ ಮಾಡಿರೋರಿಗೆ ಮಾತ್ರ ಗೊತ್ತಾಗೋದು
ಬಂದ್ಬಿಟ್ಟು ವರ್ಕೌಟ್ ಮಾಡಿದ್ರೆ ಆ ಮಜಾನೇ ಬೇರೆ. ಆ ಪಂಪ್ ಬರುತ್ತೆ ನೋಡಿ, ಆ ಪಂಪ್ಗೆ ಯಾವುದು ಈಕ್ವಲ್ ಇಲ್ಲ, ಅರ್ನಾಲ್ಡ್ ಎಲ್ಲೋ ಥರ. ಸೊ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ನು ಹಂಗಿದ್ದಾನೆ, ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅವ್ನು ಕಮೆಂಟ್ ಹಾಕ್ಬಿಟ್ಟು ಅವ್ನು ಪ್ರೂವ್ ಮಾಡಬೇಕು. ಯಾರಿಗೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ನೀನು UKG-ಯಲ್ಲಿದ್ದರೆ ನೆಕ್ಸ್ಟು ನೀನು ಪ್ರಿ-KG ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತೀಯ. ಅವ್ನು ಆಲ್ರೆಡಿ ಕಾಲೇಜಲ್ಲಿ ಇರ್ತಾನೆ. ಬೇರೆ ಅವ್ರ ಜರ್ನಿನ ಈ ಜರ್ನಿ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. 90% ಟ್ರಾನ್ಸ್ಫಾರ್ಮೇಷನ್ ಫೈಲ್ ಆಗೋದು ಏನಂದರೆ ಅವ್ನು ಅಷ್ಟು ಬೇಗ ಮಾಡಿಬಿಟ್ಟ, ನಾನು ಇಷ್ಟು ಬೇಗ ಮಾಡ್ತೀನಿ ಅಂತ ತೊಗೊಂಡ್ಬಿಟ್ಟು ಮಾಡೋಕ್ಕೆ ಹೋಗಿ 1-2 ಆಗಿ ಲಾಸ್ಟಲ್ಲಿ ಜೀವನ ಹೋಗ್ಬಿಡುತ್ತೆ. ನ್ಯಾಚುರಲಾಗಿ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಎಫರ್ಟ್ ಹಾಕಿ. ನೀವು 1 kg ಕಮ್ಮಿ ಆದ್ರೂ ಪರವಾಗಿಲ್ಲ, ಇಲ್ಲಾಂದರೆ 1 ಇಂಚ್ ಬೈಸಪ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಕಷ್ಟ ಆಗೋಕ್ಕೆ ಹೋಗ್ಬೇಡಿ. ಕಷ್ಟ ಈ ಜನ್ರೇಷನ್ಗೆ ಇರ್ತಾರೆ. ಕರೆಕ್ಟ್ ಅಲ್ಲ ಬ್ರೋ? ಸರ್ 100% ಕರೆಕ್ಟ್ ಸರ್.